ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನಿಮ್ಮ KCET ತಯಾರಿ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ನಾನು ಅನ್ಕೋತಾನೆ. ಸೊ ಇವತ್ತು ಡೇ 2. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ ಚಾಪ್ಟರ್. ಗೋ ಥ್ರೂ ದಿ ಕಾನ್ಸೆಪ್ಟ್ ಮ್ಯಾಪ್ ಚಿಲ್ಡ್ರನ್. ಕಾನ್ಸೆಪ್ಟ್ ಮ್ಯಾಪಿನ ಕ್ಲಾರಿಟಿ ಒಂದು ಸ್ವಲ್ಪ ಕಡಿಮೆ ಇದೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೇನೆ ಅಂದರೆ, ಅದರ PDF ಅನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ದಯವಿಟ್ಟು ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಆ ಎಲ್ಲ ಫಾರ್ಮುಲಾಸನ್ನು ಬರ್ಕೋಬೇಕಂತ ನಾನು ಕೇಳ್ಕೊತೇನೆ. ಹಾಗಾದರೆ ಫಸ್ಟ್ 2 minutes ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಕಾನ್ಸೆಪ್ಟ್ ಮ್ಯಾಪ್. ಲುಕ್ ಅಟ್ ಹಿಯರ್ ಚಿಲ್ಡ್ರನ್. ಫಸ್ಟ್ ಪಾಯಿಂಟ್ ಏನಂದರೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ಏನು ಅದು ನಮಗೆ ಗೊತ್ತಿರಬೇಕು. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ಒಂದು ಇನ್ಫಿನಿಟಿಯಲ್ಲಿ ಇರ್ತಕ್ಕಂಥ ಚಾರ್ಜನ್ನು ನಾನು ಒಂದು ಪಾಯಿಂಟ್ಗೆ ತೊಗೊಂಬರಬೇಕು. ಅಂದರೆ ಅನಂತದಲ್ಲಿ ಇರ್ತಕ್ಕಂಥ ಚಾರ್ಜನ್ನು ನಾನು ಒಂದು ಪಾಯಿಂಟ್ಗೆ ತೊಗೊಂಬರಬೇಕು. ಹಾಗಾದರೆ ನಾನು ಏನು ಮಾಡಬೇಕು? ವರ್ಕನ್ನು ಮಾಡಬೇಕು. ಆ ವರ್ಕನ್ನು ಯಾರ ಮೇಲೆ ಮಾಡಬೇಕು? ಚಾರ್ಜ್ ಮೇಲೆ ಮಾಡಬೇಕು. ಸೊ ಇದನ್ನು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಸೊ ಇಟ್ ಈಸ್ ದಿ ಅಮೌಂಟ್ ಆಫ್ ವರ್ಕ್ ಡನ್ ಟು ಬ್ರಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಗಿವನ್ ಪಾಯಿಂಟ್. ಹಾಗಾದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಏನು? ಲಕ್ಷ ಕೊಟ್ಟು ಕೇಳಬೇಕು. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡಲ್ಲಿ 2 ಪಾಯಿಂಟ್ಸ್ಗಳನ್ನು ಕನ್ಸಿಡರ್ ಮಾಡಿ, ಪಾಯಿಂಟ್ ಎ, ಪಾಯಿಂಟ್ ಬಿ ಅಂತ. ಸೊ ಪಾಯಿಂಟ್ ಎಯಲ್ಲಿ ಇರ್ತಕ್ಕಂಥ ಒಂದು ಯೂನಿಟ್ ಪಾಸಿಟಿವ್ ಚಾರ್ಜನ್ನು ನಾನು ಪಾಯಿಂಟ್ ಬಿಗೆ ತೊಗೊಂಬರಬೇಕು. ಅಂದರೆ ನಾನು ವರ್ಕ್ ಮಾಡಬೇಕಾಗ್ತದೆ. ಸೊ ಆ ವರ್ಕನ್ನು ನಾನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ನಾವು ತಗೋತೇವೆ, ಹೌದಲ್ವಾ? ಹಾಗಾದರೆ ಬನ್ನಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್, ಅದರ ಫಾರ್ಮುಲಾ ಏನಿದೆ ನೋಡಿ, 1/4πε0 Q/R. ಈ ಫಾರ್ಮುಲಾನ ನಾವು ಯೂಸ್ ಮಾಡೋಣ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಲು ಮತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸಿನ SI ಯೂನಿಟು ವೋಲ್ಟ್ ಇರ್ತದೆ. ಅದ್ರ ಜೊತೆಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಲು ಮತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎರಡೂ ಕೂಡ ಸ್ಕೇಲರ್ ಕ್ವಾಂಟಿಟೀಸ್ಗಳಾಗ್ತವೆ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಅರ್ಥ ಆಗ್ಲಿಕ್ಕತ್ತದಲ್ಲ? ಇಲ್ಲಿ ಇನ್ನೊಂದೇನು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಒಂದು ಸ್ಪೆರಿಕಲ್ ಶೆಲ್ಲನ್ನು ಕೊಟ್ಬಿಟ್ಟು ಆ ಸ್ಪೆರಿಕಲ್ ಶೆಲ್ಲಿನ ಔಟ್ಸೈಡು ಪೊಟೆನ್ಷಿಯಲ್ ಎಷ್ಟಿರ್ತದೆ, ಸರ್ಫೇಸ್ ಮೇಲೆ ಎಷ್ಟಿರ್ತದೆ, ಇನ್ಸೈಡ್ ಎಷ್ಟಿರ್ತದೆ, ಅದನ್ನು ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್, ಅದ್ರ ಕೂಡ ನಾನು ಎಕ್ಸ್ಪ್ರೆಷನನ್ನು ಕಾನ್ಸೆಪ್ಟ್ ಮ್ಯಾಪಲ್ಲಿ ಕೊಟ್ಟಿದ್ದೇನೆ. ಅದ್ರ ಜೊತೆಗೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಬಗ್ಗೆನೂ ಕೂಡ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಇದೆ. ದೆನ್ ಎಲೆಕ್ಟ್ರಿಕ್ ಡೈಪೋಲ್ ಪ್ರೊಡ್ಯೂಸಸ್ ಪೊಟೆನ್ಷಿಯಲ್ ಎನರ್ಜಿ, ಅದ್ರ ಕೂಡ ಒಂದು ಸ್ವಲ್ಪ ಇನ್ಫಾರ್ಮೇಷನು ಕಾನ್ಸೆಪ್ಟ್ ಮ್ಯಾಪಲ್ಲಿ ಇದೆ. ಜಸ್ಟ್ ಗೋ ಥ್ರೂ ಇಟ್. ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್, ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ಸ್, ಕೆಪಾಸಿಟನ್ಸ್ ಆಫ್ ದ ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್, ಎಲ್ಲವೂ ಫಾರ್ಮುಲಾಸ್ ನಾವು ಸ್ವಲ್ಪ ನೋಡ್ಕೊಳ್ಳಿ. ಹಾಗಾದರೆ ಸೊ ಕಮಿಂಗ್ ಟು ಫಸ್ಟ್ ಕ್ವಶನ್ ಸ್ಕ್ರೀನ್ ಮೇಲೆ ಬಂದಿದೆ. ಏನು? ಇನ್ ಎ ಸರ್ಟನ್ ರೀಜನ್ ಆಫ್ ಸ್ಪೇಸ್ ವಿತ್ ವಾಲ್ಯೂಮ್ 0.2 m3 the electric potential is found to be 5 volt throughout. The magnitude of electric field in this region is ಅಂತ ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ ನೀಟಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ನು. ಆಪ್ಷನ್ ಎ 0, ಆಪ್ಷನ್ ಬಿ 0.5 N/Coulomb, ಆಪ್ಷನ್ ಸಿ 1, ಆಪ್ಷನ್ ಡಿ 5 ಅಂತಿದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಎಲೆಕ್ಟ್ರಿಕ್ ಇಕ್ವಿಪೊಟೆನ್ಷಿಯಲ್ ಮೇಲೆ ಇರ್ತಕ್ಕಂಥ ಕ್ವಶನ್ ಇದು, ಹೌದಲ್ವಾ? ಸೊ ಇಕ್ವಿಪೊಟೆನ್ಷಿಯಲ್ ಅಂದರೆ ಏನು? Yes, equipotential surface बोले तो it is the surface at which at all points potential is same. Potential ಏನಿರ್ತದೆ? ಕಾನ್ಸ್ಟೆಂಟ್ ಇರ್ತದೆ. ಅದನ್ನು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕರಿತೀವಿ. ನಿಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, ಇಕ್ವಿಪೊಟೆನ್ಷಿಯಲ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿದೆ. ಸರ್ಫೇಸ್ ಬಗ್ಗೆ ನೋ ಟು ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಆರ್ ಇಂಟರ್ಸೆಕ್ಟ್ ಈಚ್ ಅದರ್ ಅಂತ ನಿಮ್ಗೆ ಗೊತ್ತಿದೆ. ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ನ ಮಧ್ಯೆ ಇರ್ತಕ್ಕಂಥ ಡಿಗ್ರಿ 90 ಡಿಗ್ರಿ ಇರ್ತದೆ, ಆ್ಯಂಗಲ್ಲು, ಅದು ಗೊತ್ತಿದೆ. ಇನ್ನೊಂದು ನಿಮಗೆ ಗೊತ್ತಿದೆಯಾ? ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ 2 ಪಾಯಿಂಟನ್ನು ಕನ್ಸಿಡರ್ ಮಾಡಿ, ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ನೀವೇನಾದರೂ ಒಂದು ಚಾರ್ಜ್ ಪಾರ್ಟಿಕಲನ್ನು ತೊಗೊಂಡು ಹೋಗಬೇಕಂದ್ರೆ ವರ್ಕ್ ಡನ್ ಏನಾಗ್ತದೆ ಅಂದರೆ 0 ಆಗ್ತದೆ. ಯಾಕೆ ವರ್ಕ್ ಡನ್ 0 ಆಗ್ತದೆ? ಯಾಕಂದರೆ ಸರ್ಫೇಸ್ ಮೇಲೆ ಪೊಟೆನ್ಷಿಯಲ್ ಸೇಮ್ ಇರ್ತದೆ, 5 ವೋಲ್ಟೇ ಇರ್ತದೆ. ಸೊ ಇನಿಷಿಯಲ್ 5 ವೋಲ್ಟ್, ಫೈನಲ್ 5 ವೋಲ್ಟ್, ಫೈನಲ್ ಮೈನಸ್ ಇನಿಷಿಯಲ್ 5 ವೋಲ್ಟ್ ಮೈನಸ್ 5 ವೋಲ್ಟ್ ಇಸ್ ಈಕ್ವಲ್ ಟು 0. ಸೊ 0 ವುಡ್ ಬಿ ದ ರೈಟ್ ಆನ್ಸರ್ ಚಿಲ್ಡ್ರನ್. 0 ವುಡ್ ಬಿ ದ ರೈಟ್ ಆನ್ಸರ್. ಸ್ಕ್ರೀನ್ ಮೇಲೆ ಬಂದಿದೆ ನೋಡಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ಕಾನ್ಸ್ಟಂಟ್,
ದೇರ್ ಫೋರ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಝೀರೋ. ಎಲೆಕ್ಟ್ರಿಕ್ ಫೀಲ್ಡು ಝೀರೋ ಇರ್ತದೆ, ಹೌದಾ? ಹಾಗಾದರೆ ಪೊಟೆನ್ಷಿಯಲ್ ಕಾನ್ಸ್ಟಂಟ್ ಇರ್ತದೆ, ಅದ್ರ ಜೊತೆಗೆ ಆ ಸರ್ಫೇಸ್ ಮೇಲೆ ಪೊಟೆನ್ಷಿಯಲ್ಲು ಕೂಡ ಝೀರೋ ಇರ್ತದೆ. ಓಕೆ, ಸೊ ನೆಕ್ಸ್ಟ್ ವೇಟ್ ಚಿಲ್ಡ್ರನ್. ಓಕೆ, ಅರ್ಥ ಆಗಿದೆ ಅಲ್ಲ ಇದು ಪ್ರಾಬ್ಲಮ್ ನಿಮಗೆ? ಎಸ್, ಅರ್ಥ ಆಗಿದೆ ಅಲ್ವಾ? ಲಾಸ್ಟ್ ಇಯರ್ ಕೇಳಿರ್ತಕ್ಕಂಥ ಕ್ವಶನ್ ಇದು. ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ ಈ ರೀತಿ ಕ್ವಶನ್ಸು ಕೇಳೋ ಸಾಧ್ಯತೆಗಳಿವೆ. ಆ 3 ಪಾಯಿಂಟ್ಸು ನೆನ್ಪಿಟ್ಕೊಳ್ಳಿ. ಒಂದು ಆ್ಯಂಗಲ್ 90 ಡಿಗ್ರಿ ಇರ್ತದೆ, ಅವೆಲ್ಲ ನೆನಪಿರಬೇಕು. ಓಕೆ, ಸೊ ಕಮಿಂಗ್ ಟು ಸೆಕೆಂಡ್ ಕ್ವಶನ್. ಎ ಬುಲೆಟ್ ಆಫ್ ಮಾಸ್ 2 grams ಈಸ್ ಹ್ಯಾವಿಂಗ್ ಎ ಚಾರ್ಜ್ ಆಫ್ 2 microcoulomb. Through what potential difference must it be accelerated starting from rest to acquire speed of 10 meter per second ಅಂತಿದೆ. Coming to option A 5 kilovolt, option B 50 kilovolt, option C 5 volt, option D 50 volt. ಕ್ರಿಸ್ತಿ ಶಕ 2004ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ನಾವು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋಣ. ಹೇಗಂದರೆ, ಒಂದು ಬುಲೆಟ್ ಇದೆ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದ್ರ ಸೊಲ್ಯೂಷನ್ ಬರ್ತದೆ. ಆ ಬುಲೆಟಿನ ಮಾಸ್ ಎಷ್ಟಿದೆ ಅಂದರೆ 2 grams ಇದೆ, ಹೌದಲ್ವಾ? ಬುಲೆಟಿನ ಮಾಸ್ ಎಷ್ಟಿದೆ? 2 grams ಇದೆ, ಹೌದಾ? ಆ ಬುಲೆಟ್ ಮೇಲೆ ಇರ್ತಕ್ಕಂಥ ಚಾರ್ಜ್ ಎಷ್ಟು ಕೊಟ್ಟಿದ್ದಾರೆ ಅವರು? 2 microcoulomb ಅಂತ ಕೊಟ್ಟಿದ್ದಾರೆ, ಹೌದಾ? ಬುಲೆಟಿಗೆ ಏನು ಮಾಡ್ತೀನಿ ನಾನು, 2 ಎಂಡ್ಗೆ ಒಂದು ಬ್ಯಾಟರಿಯನ್ನು ಕನೆಕ್ಟ್ ಮಾಡ್ತಾನೆ. ಅಂದರೆ ನಾನು ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕ್ರಿಯೇಟ್ ಮಾಡ್ತಾನೆ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಮಾಡಿದಾಗ ಅದರ ಹತ್ರ ಏನು ಬರ್ತದೆ? ಎನರ್ಜಿ ಬರ್ತದೆ. ವಾಟ್ ಕೈಂಡ್ ಆಫ್ ಎನರ್ಜಿ? ಪೊಟೆನ್ಷಿಯಲ್ ಎನರ್ಜಿ ಬರ್ತದೆ, ಹೌದಲ್ವಾ? ಸೊ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನು? Q ಇಂಟು ವಿ, ಅಂದರೆ ಚಾರ್ಜ್ ಇಂಟು ಪೊಟೆನ್ಷಿಯಲ್ ಡಿಫ್ರೆನ್ಸ್. Q ಇಂಟು ವಿ ಪೊಟೆನ್ಷಿಯಲ್ ಎನರ್ಜಿ. ಅಂದರೆ ನಾನು ಎಷ್ಟು ಪೊಟೆನ್ಷಿಯಲನ್ನು ನಾನು ಸಪ್ಲೈ ಮಾಡಿದ್ರೆ ಆ ಬುಲೆಟಿನ ವೆಲಾಸಿಟಿ ಎಷ್ಟಂತ ಕೊಟ್ಟಿದ್ದಾರೆ ಅವರು? ಎಸ್, ಹೌ ಮಚ್? 10 ಮೀಟರ್ ಪರ್ ಸೆಕೆಂಡ್ ಆಗ್ತದೆ ಅಂತ ಕೇಳಿದ್ದಾರೆ ಅವರು. ಸೊ ಕನ್ಸರ್ವೇಷನ್ ಆಫ್ ಎನರ್ಜಿಯನ್ನು ಯೂಸ್ ಮಾಡೋಣ. ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ. ಸೊ ಕೈನೆಟಿಕ್ ಎನರ್ಜಿ ಇಸ್ ನಥಿಂಗ್ ಬಟ್ half mv². ಪೊಟೆನ್ಷಿಯಲ್ ಎನರ್ಜಿ ಇಸ್ ನಥಿಂಗ್ ಬಟ್ ವಾಟ್? ಚಾರ್ಜ್ ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್. ಹಾಗಾದರೆ ಸೊ ವಿ ಏನಾಗ್ತದೆ ನೋಡಿ, ವಿ ಇಸ್ ಈಕ್ವಲ್ ಟು 1/2 mv²/q. ಸೊ ವಿ ನೋ ದ್ಯಾಟ್ m ವ್ಯಾಲ್ಯೂ, ಮಾಸ್ ಆಫ್ ದ ಬುಲೆಟ್ 2 × 10⁻³ ದೆನ್ ವೆಲಾಸಿಟಿ ಈಸ್ ಗಿವನ್ 10, ಸ್ಕ್ವೇರ್ ಇದೆ 10 × 10 ಡಿವೈಡೆಡ್ ಬೈ ಚಾರ್ಜ್. ಸೊ ಫೈನಲ್ ಆನ್ಸರ್ ಎಷ್ಟು ಬರ್ತದೆ ಅಂದರೆ 50 × 10⁻³ ವೋಲ್ಟ್ ಬರ್ತದೆ. ಸೊ ನಾನು ಅದನ್ನೇನು ಮಾಡ್ತಾನೆ, ಕನ್ವರ್ಟ್ ಮಾಡ್ತಾನೆ, ಕಿಲೋ ವೋಲ್ಟ್ಗೆ ಕನ್ವರ್ಟ್ ಮಾಡ್ತಾನೆ. ಸೊ ಫೈನಲ್ ಆನ್ಸರ್ ವುಡ್ ಬಿ 50 kV ವುಡ್ ಬಿ ದ ರೈಟ್ ಆನ್ಸರ್. ಅರ್ಥ ಆಗಿದೆ ಅಲ್ಲ ವಿದ್ಯಾರ್ಥಿಗಳೇ? ಇಮ್ಯಾಜಿನೇಷನ್ ಮಾಡ್ಕೋಬೇಕಷ್ಟೇ. ಅಂದರೆ ಲಾ ಆಫ್ ಕಾನ್ಸರ್ವೇಷನ್ ಆಫ್ ಎನರ್ಜಿಯನ್ನು ನಾನು ಇಲ್ಲಿ ಯೂಸ್ ಮಾಡಿದ್ದೇನೆ. ಬುಲೆಟ್ ಹತ್ರ ವೆಲಾಸಿಟಿ ಇದೆ ಅಂದರೆ ಅದರ ಹತ್ರ ಯಾವ ಎನರ್ಜಿ ಇರ್ತದೆ? ಕೈನೆಟಿಕ್ ಎನರ್ಜಿ ಇರ್ತದೆ ಅಲ್ವಾ? ಹಾಂ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಮೇಲೆ ಇರ್ತಕ್ಕಂಥ ಕ್ವಶನ್ನು. ನಿಮಗೆ ಗೊತ್ತಿದೆ, ಒಂದು ಪಾಯಿಂಟ್ ಚಾರ್ಜ್ ಎಷ್ಟು ಪೊಟೆನ್ಷಿಯಲನ್ನು ಕ್ರಿಯೇಟ್ ಮಾಡ್ತದೆ ಪಾಯಿಂಟ್ ಪಿ ಯಲ್ಲಿ? ಎಸ್, ವೆರಿ ಗುಡ್. 1/4πε0 Q/R ಅಷ್ಟು ಪೊಟೆನ್ಷಿಯಲನ್ನು ಕ್ರಿಯೇಟ್ ಮಾಡ್ತದೆ. ಸೊ ದ ಕ್ವಶನ್ ಸೇಸ್ ದ್ಯಾಟ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಇನ್ ಅ ಫ್ರೀ ಸ್ಪೇಸ್ ಡ್ಯೂ ಟು ಚಾರ್ಜ್ Q ಕೂಲಮ್ ಈಸ್ Q × 10⁻11 volts ಅಂತೆ. The electric field at that point is option A 4, option B 12, option C 4 × 10⁻22 ಅಂತಿದೆ. ಹಾಗಾದರೆ ನೋಡೋಣ ಬನ್ನಿ. ಕಮಿಂಗ್ ಟು ಸೊಲ್ಯೂಷನ್. ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋಣ. ಬೇಸಿಕ್, ವಿ ನೋ ದಟ್ ಬೇಸಿಕ್ V is equal to 1/4πε0 Q/R. ಇದು ನಮಗೆ ಗೊತ್ತಿದೆ, ಹೌದಲ್ವಾ? ನಾ ಏನು ಕ್ಯಾಲ್ಕುಲೇಷನ್ ಮಾಡಬೇಕು? ನನಗೆ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು, ಹೌದಲ್ವಾ? ನನಗೇನು ಬೇಕು? ಎಲೆಕ್ಟ್ರಿಕ್ ಫೀಲ್ಡ್ ಬೇಕು. ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡ್ ನಮಗೊಂದು ಇಕ್ವೇಷನ್ ಗೊತ್ತಿದೆ ನೋಡಿ, ಏನು? ದ ರಿಲೇಷನ್ ಬಿಟ್ವೀನ್
ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಒಂದು ರಿಲೇಷನ್ ಇದೆ ನೋಡಿ. ಏನದು? ಇ ಇಸ್ ಈಕ್ವಲ್ ಟು ವಿ ಅಪಾನ್ ಆರ್. ಇ ಅಂದರೆ ಎಲೆಕ್ಟ್ರಿಕ್ ಫೀಲ್ಡು, ವಿ ಅಂದರೆ ಪೊಟೆನ್ಷಿಯಲ್ಲು, ಆರ್ ಅಂದರೆ ಡಿಸ್ಟೆನ್ಸು. ವಿ ಕೊಟ್ಟಿದ್ದಾರೆ ಕ್ವಶನಲ್ಲಿ, ಹೌದಲ್ವಾ? ವಿ ಕೊಟ್ಟಿದ್ದಾರೆ, ಬಟ್ ವಿ ಡೋಂಟ್ ನೋ ಆರ್. ಸೊ ಆರನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಹಾಗಾದರೆ ಆರನ್ನು ಕ್ಯಾಲ್ಕುಲೇಷನ್ ಮಾಡಿ. ಎಷ್ಟಾಗ್ತದೆ ನೋಡಿ ಆರು, ಅಂದರೆ 1/r ಎಷ್ಟಾಗ್ತದೆ ನೋಡಿ. ಸೊ 1/r ಇಸ್ ಈಕ್ವಲ್ ಟು 4πε0 ಇಂಟು 10⁻11 ಆಗ್ತದೆ. ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡ್ ಇಕ್ವೇಷನ್ ನಮ್ಗೆ ಗೊತ್ತಿದೆ. ಏನು ಎಲೆಕ್ಟ್ರಿಕ್ ಫೀಲ್ಡ್ ಇಕ್ವೇಷನು? ಪೊಟೆನ್ಷಿಯಲ್ ಡಿವೈಡೆಡ್ ಬೈ ಡಿಸ್ಟೆನ್ಸ್. ಸೊ ಪೊಟೆನ್ಷಿಯಲ್ ವಿ ನೋ ಕ್ಯೂಬ್ ಇಂಟು 10⁻11. ಸೊ 1/r ವ್ಯಾಲ್ಯೂ ನಮ್ಗೆ ಗೊತ್ತಿದೆ. ಎಷ್ಟು? 4πε0 ಇಂಟು 10⁻11. ಹಾಗಾದರೆ ಫೈನಲ್ ಆನ್ಸರ್ ಏನಾಗ್ತದೆ ಮಕ್ಕಳೇ? 4πε0 ಕ್ಯೂ ಇಂಟು 10⁻22 ವೋಲ್ಟ್ ಪರ್ ಮೀಟರ್ ವುಡ್ ಬಿ ದ ರೈಟ್ ಆಪ್ಷನ್. ಅರ್ಥ ಆಗಿದೆ ಅಲ್ವಾ ಇದು ಕಾನ್ಸೆಪ್ಟು? ಇಲ್ಲಿ ಎರಡು ಫಾರ್ಮುಲಾಸ್ ನೆನಪಿರಬೇಕು. ಒಂದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್, ಅದು ಒಂದು ನೆನಪಿರಬೇಕು. ಮಗದೊಂದು ವಿ ಶುಡ್ ನೋ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಡಿಸ್ಟೆನ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಇಷ್ಟು ರಿಲೇಷನ್ ನಿಮಗೆ ಗೊತ್ತಿದ್ದರೆ ಈ ಇಕ್ವೇಷನ್, ಈ ರೀತಿ ಪ್ರಾಬ್ಲಮ್ಸನ್ನು ಕಾಂಪಿಟೇಟಿವಲ್ಲಿ ಬಂದರೆ ನಾವು ಸಾಲ್ವ್ ಮಾಡ್ಬೋದು. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ನೋಡಿ, ಕ್ವಶನನ್ನು ಯಾವ ರೀತಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ, ನಾನು ಪ್ರತಿಯೊಂದು ಕಾನ್ಸೆಪ್ಟನ್ನು ನಾನು ಇಲ್ಲಿ ಕವರ್ ಮಾಡಿದ್ದೇನೆ. ಬರೀ ಒಂದೇ ಕಾನ್ಸೆಪ್ಟ್ ಮೇಲೆ ಕ್ವಶನನ್ನು ಕೇಳಿಲ್ಲ. ಯಾಕಂದರೆ KCETಯಲ್ಲಿ ಸೆಕೆಂಡ್ ಚಾಪ್ಟ್ರಲ್ಲಿ ಯಾವುದೂ ಡಿಲೀಟ್ ಮಾಡಿಲ್ಲ. ಸೊ ಇದು ಎಲೆಕ್ಟ್ರಿಕ್ ಡೈಪೋಲ್ ಮೇಲೆ ಇರ್ತಕ್ಕಂಥ ಕ್ವಶನ್ನು. ಜಸ್ಟ್ ಗೋ ಥ್ರೂ ದಿ ಕ್ವಶನ್. ವಿಡಿಯೋ ಪಾಸ್ ಮಾಡಿಬಿಟ್ಟು ಕ್ವಶನನ್ನು ಓದಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಏನಾಗ್ತದೆ ಅಂದರೆ, ಒಂದು ಪಾಯಿಂಟ್ ಚಾರ್ಜು, ಸ್ಟೇಷನರಿ ಚಾರ್ಜು ಎಲೆಕ್ಟ್ರಿಕ್ ಫೀಲ್ಡನ್ನು ಕ್ರಿಯೇಟ್ ಮಾಡ್ತದೆ. ಅದೇ ಪಾಯಿಂಟ್ ಚಾರ್ಜು, ಸ್ಟೇಷನರಿ ಚಾರ್ಜು ಏನನ್ನು ಕ್ರಿಯೇಟ್ ಮಾಡ್ತದೆ? ಪೊಟೆನ್ಷಿಯಲನ್ನು ಕ್ರಿಯೇಟ್ ಮಾಡ್ತದೆ. ಅದ್ರ ಜೊತೆಗೆ ಎಲೆಕ್ಟ್ರಿಕ್ ಡೈಪೋಲು ಕೂಡ ಎಲೆಕ್ಟ್ರಿಕ್ ಫೀಲ್ಡನ್ನು ಕ್ರಿಯೇಟ್ ಮಾಡ್ತದೆ, ನಾವು ಗೊತ್ತಿದೆ. ಅದೇ ರೀತಿಯಾಗಿ ಎಲೆಕ್ಟ್ರಿಕ್ ಡೈಪೋಲು ಕೂಡ ಪೊಟೆನ್ಷಿಯಲನ್ನು ಕ್ರಿಯೇಟ್ ಮಾಡ್ತದೆ. ಅದ್ರ ಮೇಲೆ ಇರ್ತಕ್ಕಂಥ ಕ್ವಶನ್ನು. ಕ್ವಶನ್ ಓದಿದ್ರಲ್ಲ? ಹಾಗಾದರೆ ಆನ್ಸರ್ ಏನಾಗ್ತದೆ ನೋಡಿ. ಏನಾಗ್ಬೋದು ಆನ್ಸರು? ಕಮಿಂಗ್ ಟು ಸೊಲ್ಯೂಷನ್. ನಮಗೆ ಗೊತ್ತಿದೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಡೈಪೋಲ್ ಏನು ಅದು ಇಕ್ವೇಷನ್ ಏನಿದೆ ನಿಮಗೆ ಗೊತ್ತಿದೆ. ಇಲ್ಲಿ ಸ್ಕ್ರೀನ್ ಮೇಲೆ ಇದೆ ನೋಡಿ. ವಿ ಇಸ್ ಈಕ್ವಲ್ ಟು 1/4πε0 P cos θ ಡಿವೈಡೆಡ್ ಬೈ r². ಹೌದಲ್ವಾ? ಅಲ್ಲಿ ಕೆ ಅಂತ ತೊಗೊಂಡಿದ್ದಾರೆ. ಕೆ ಅಂದರೆ 1/4πε0 ಇದ್ದ ಹಾಗೆ ಅದು. ಸೊ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಹೌದಲ್ವಾ? ಆ್ಯಂಗಲ್ ಕೊಟ್ಟಿದ್ದಾರೆ cos 60 ಡಿಗ್ರಿ. cos 60 ಡಿಗ್ರಿ ಅಂದರೆ ಎಷ್ಟು? 1/2. ನಮಗೆ ಕೆ ವ್ಯಾಲ್ಯೂ ಗೊತ್ತಿದೆ, ಅಂದರೆ 1/4πε0 ವ್ಯಾಲ್ಯೂ ಎಷ್ಟಿದೆ? 9 × 10⁻9. ದೆನ್ ಪಿ ವ್ಯಾಲ್ಯೂ ಇಸ್ ಗಿವನ್, ಅಂದರೆ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರಲ್ಲ, 16 × 10⁻−9 ಡಿವೈಡೆಡ್ ಬೈ ಡಿಸ್ಟೆನ್ಸು ಕೂಡ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಎಷ್ಟಿದೆ? 0.6. ಅದನ್ನು ಸ್ಕ್ವೇರ್ ಮಾಡಿ ಸ್ಕ್ವೇರ್ ಆಗ್ತದೆ. ಸೊ ದ ಫೈನಲ್ ಆನ್ಸರ್ ಈಸ್ 200 ವೋಲ್ಟ್ ವುಡ್ ಬಿ ದ ರೈಟ್ ಆಪ್ಷನ್. ಆತ್ಮೀಯ ವಿದ್ಯಾರ್ಥಿಗಳೇ, ಲಾಸ್ಟ್ ಇಯರ್ ನೀಟಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಅಂದರೆ ನೀಟಲ್ಲಿ ಈ ಚಾಪ್ಟರ್ ಮೇಲೆ 2 ಕ್ವಶನ್ಸ್ ಬರ್ತವೆ. KCETಯಲ್ಲಿ ಮಿನಿಮಮ್ 4 ಕ್ವಶನ್ಸು, ಮ್ಯಾಕ್ಸಿಮಮ್ 5 ಕ್ವಶನ್ಸು ಕೇಳೋ ಸಾಧ್ಯತೆಗಳಿವೆ ಈ ವರ್ಷ. ಯಾಕಂದರೆ ಯಾವ ಕಾನ್ಸೆಪ್ಟನ್ನು ಕೂಡ ಅವರು ಡಿಲೀಟ್ ಮಾಡಿಲ್ಲ ಈ ಚಾಪ್ಟ್ರಲ್ಲಿ. ಅಂಡರ್ಸ್ಟುಡ್? ಈ ರೀತಿ ಪ್ರಾಬ್ಲಮ್ಸನ್ನು ಕೇಳಿದರೆ ನೀವು ಸಾಲ್ವ್ ಮಾಡ್ಬೋದಲ್ಲ. ಇದನ್ನು ಇನ್ನೂ ಸ್ವಲ್ಪ ನಾನು ಡೆಪ್ತಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೋಡಿ. ಆಕ್ಸಿಯಲ್ ಲೈನನ್ನು ನೀವೇನಾದರೂ ತೊಗೊಂಡ್ರೆ ಆ ಟೀಟಾ ಏನಾಗ್ತದೆ ಅಂದರೆ 0 ಡಿಗ್ರಿ ಆಗ್ತದೆ, ಆಕ್ಸಿಯಲ್ ಲೈನನ್ನು ತೊಗೊಂಡ್ರೆ. ಅದೇ ನೀವೇನಾದರೂ ಇಕ್ವೆಟೋರಿಯಲ್ ಲೈನನ್ನು ತೊಗೊಂಡ್ರೆ ಟೀಟಾ ಏನಾಗ್ತದೆ ಅಂದರೆ 90 ಡಿಗ್ರಿ ಆಗ್ತದೆ. ಅಂದರೆ ಆಕ್ಸಿಯಲ್ ಲೈನನ್ನು ತೊಗೊಂಡ್ರೆ ವ್ಯಾಲ್ಯೂ ಏನಾಗ್ತದೆ ನೋಡಿ. ಟೀಟಾ 0 ಆದರೆ cos 0 1 ಆಗ್ತದೆ. ಸೊ cos 0 ಸಬ್ಸ್ಟಿಟ್ಯೂಟ್ ಮಾಡಿ, ಯು ವಿಲ್ ಗೆಟ್ ದಿ ಆನ್ಸರ್ ಆಕ್ಸಿಯಲ್ ಲೈನ್. ಇಕ್ವೆಟೋರಿಯಲ್ ಅಂದರೆ ಕಂಪ್ಲೀಟ್ 0 ಆಗಿಬಿಡ್ತದೆ. ಅವರು ಕ್ವಶನನ್ನು ಆ ರೀತಿ ಫ್ರೇಮ್ ಮಾಡ್ಬೋದು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಲಿ. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಪೊಟೆನ್ಷಿಯಲ್ ಡ್ಯೂ ಟು ಎ ಸಿಸ್ಟಮ್ ಆಫ್ ಚಾರ್ಜಸ್ ಮೇಲೆ ಇರ್ತಕ್ಕಂಥ ಕ್ವಶನ್ನು. ಜಸ್ಟ್ ಗೋ ಥ್ರೂ ದಿ ಕ್ವಶನ್. ವಿಡಿಯೋ ಪಾಸ್ ಮಾಡಿಬಿಟ್ಟು ಕ್ವಶನನ್ನು ಓದಿ. ಓದಿದ್ರಾ ವಿದ್ಯಾರ್ಥಿಗಳೇ? ನೋಡಿ, ನಮಗೆ ಗೊತ್ತಿದೆ ಏನು, ಒಂದು ಸಿಂಗಲ್ ಚಾರ್ಜು ಎಷ್ಟು ಪೊಟೆನ್ಷಿಯಲ್ ಕ್ರಿಯೇಟ್ ಮಾಡ್ತದೆ? 1/4πε0 Q/R. ಈಗ ಒಂದು ಚಾರ್ಜ್ ಇಲ್ಲ. ಸೊ ವಿ ಆರ್ ಹ್ಯಾವಿಂಗ್ ಸೋ ಮೆನಿ ಚಾರ್ಜಸ್.
ಬೋಲೆ ತೋ ವಿ ಆರ್ ಹ್ಯಾವಿಂಗ್ ಎನ್ ನಂಬರ್ ಆಫ್ ಚಾರ್ಜಸ್. ಇಲ್ಲಿ ನಾವು ಯಾವ ಪ್ರಿನ್ಸಿಪಲನ್ನು ಯೂಸ್ ಮಾಡಬೇಕಂದ್ರೆ ಸೂಪರ್ ಪೊಸಿಷನ್ ಪ್ರಿನ್ಸಿಪಲನ್ನು ಯೂಸ್ ಮಾಡಬೇಕು. ಸೂಪರ್ ಮ್ಯಾನ್ ಪ್ರಿನ್ಸಿಪಲ್ ಅಲ್ಲ, ಸೂಪರ್ ಪೊಸಿಷನ್ ಪ್ರಿನ್ಸಿಪಲನ್ನು ಯೂಸ್ ಮಾಡಬೇಕು. ಗೊತ್ತಿದೆ ಇಲ್ಲೋ? ರಿಸಲ್ಟೆಂಟ್ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಪಿ ಈಸ್ ಗಿವನ್ ಬೈ V1 + V2 + V3 ಅಂತಿದೆಯಲ್ಲ, ಅದನ್ನು ಯೂಸ್ ಮಾಡಬೇಕಾಗ್ತದೆ. ಹಾಗಾದರೆ ಕಮಿಂಗ್ ಟು ಸೊಲ್ಯೂಷನ್. ಸೊಲ್ಯೂಷನ್ಗೆ ಬನ್ನಿ ವಿದ್ಯಾರ್ಥಿಗಳೇ. ನೋಡಿ ಇಲ್ಲಿ ಬಿಫೋರ್ ಕಾಂಟ್ಯಾಕ್ಟ್, ಇನ್ನೂ ಕಾಂಟ್ಯಾಕ್ಟ್ ಆಗಿಲ್ಲ, ಅದನ್ನು ನಾನು ಏನಂತ ತೊಗೋಬೋದು ಅಂದರೆ ಚಾರ್ಜ್ ಬಿಫೋರ್ ಕಾಂಟ್ಯಾಕ್ಟ್ Q1 = ಸಿಗ್ಮಾ 4πr² ಅಂತ ತೊಗೋತಾನೆ. Q2 ಅನ್ನು ಸಿಗ್ಮಾ 4π2r² ಅಂತ ತೊಗೋತಾನೆ. ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದೆ, ಸರ್ Q1 ಮತ್ತು Q2 ವ್ಯಾಲ್ಯೂಸ್ ಹೇಗೆ ತೊಗೊಂಡ್ರು ಅಂತ ಕನ್ಫ್ಯೂಸ್ ಆಗ್ತಾ ಇದೆ. ಸಿಂಪಲ್ ಇದೆ. ವಿ ನೋ ದ್ಯಾಟ್ C = Q/V, ಕೆಪಾಸಿಟನ್ಸ್ ಫಾರ್ಮುಲಾ. Q ಅಂದರೆ ಚಾರ್ಜು, V ಅಂದರೆ ಪೊಟೆನ್ಷಿಯಲ್ಲು. ಅಂದರೆ C = Q/V ಆಗ್ತದೆ. V ಅಂದರೆ ಏನು? 1/4πε0 Q/R ಆಗ್ತದೆ. ಹೌದಲ್ವಾ? ಸೊ ಆ ಫಾರ್ಮುಲಾನ ಮ್ಯಾನುಪುಲೇಟ್ ಮಾಡಿಬಿಟ್ಟು Q1 Q2 ಅನ್ನು ನಾನು ಇಲ್ಲಿ ತೊಗೊಂಡಿದ್ದೇನೆ. ಓಕೆ, ನೆಕ್ಸ್ಟ್ ಅಟ್ ದಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ವಿ ನೋ ದ್ಯಾಟ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಏನಾಗ್ತದೆ? ನೆಟ್ ಚಾರ್ಜ್ ಡಿವೈಡೆಡ್ ಬೈ ಸರ್ಫೇಸ್ ಏರಿಯಾ. ನಿಮ್ಗೆ ಗೊತ್ತಿದೆ. ಸೊ ವಿ ಆರ್ ಹ್ಯಾವಿಂಗ್ ಲಿನಿಯರ್ ಚಾರ್ಜ್ ಡೆನ್ಸಿಟಿ, ವಿ ಆರ್ ಹ್ಯಾವಿಂಗ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ವಿ ಆರ್ ಹ್ಯಾವಿಂಗ್ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ. ಓಕೆ, ಇಲ್ಲಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತ ತೊಗೊಂಡಿದ್ದೀನಿ ನಾನು. ಹಾಗಾದರೆ ನೆಕ್ಸ್ಟ್ ನೋಡಿ, ಬಿಫೋರ್ ಕಾಂಟ್ಯಾಕ್ಟು ಆಫ್ಟರ್ ಕಾಂಟ್ಯಾಕ್ಟ್ ಏನಾಗ್ತದೆ ನೋಡಿ. Q1' + Q2' = Q1 + Q2 = 5Q ಆಗ್ತದೆ. ಇಲ್ಲಿ ಏನಾಗ್ತದೆ ಅಂದರೆ ಚಾರ್ಜ್ಗಳು ಎಲ್ಲಿವರೆಗೂ ಶೇರ್ ಆಗ್ತವೆ ಅಂದರೆ ಪೊಟೆನ್ಷಿಯಲ್ ಈಕ್ವಲ್ ಆಗುವವರೆಗೂ ಚಾರ್ಜ್ಗಳು ಶೇರ್ ಆಗ್ತವೆ. ಹಾಗಾದರೆ ನೆಕ್ಸ್ಟ್ ಸ್ಟೆಪ್ಪನ್ನು ನೀವು ಒಂದು ಸ್ವಲ್ಪ ನೋಡ್ಕೋಬೇಕು. ನಾನು ಏನೇನು ಬರೀತೀನಿ ನೋಡಿ. 5ಗೆ 5 ಬರೆದಿದ್ದೇನೆ, Q1 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ದೆ. ಸೊ ಚಾರ್ಜ್ ಎಲ್ಲಿವರೆಗೂ ಶೇರ್ ಆಗ್ತವೆ ಅಂದರೆ ಬೋತ್ ಶುಡ್ ಅಟೆಂಡ್ ಈಕ್ವಲ್ ಪೊಟೆನ್ಷಿಯಲ್ಸ್. ಹಾಗಾದರೆ ಏನಂತ ಬರಿಬೋದು ನಾನು? Q1'/R = Q2'/2R. ಸೊ ಸಾಲ್ವ್ ಮಾಡಿ, ಯು ವಿಲ್ ಗೆಟ್ ಸಿಗ್ಮಾ 1 = 5/3 ಸಿಗ್ಮಾ ಆ್ಯಂಡ್ ಸಿಗ್ಮಾ 2 = 5/6 ಸಿಗ್ಮಾ. ಕ್ಲಿಯರ್? ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಜಸ್ಟ್ ಗೋ ಥ್ರೂ ದಿ ಕ್ವಶನ್. ಕ್ವಶನ್ ಓದಿದ್ರೆ ಮಕ್ಕಳೇ? ಹಾಗಾದರೆ ಬನ್ನಿ. ಎಸ್, ಇದು ಒಂದು ಲೆವೆಲ್ 2 ಕ್ವಶನ್ನು. ನೋಡಿ ಇಲ್ಲಿ ಕ್ವಶನಲ್ಲಿ ಏನಿದೆ, ಪಾಯಿಂಟ್ ಎ ಯಲ್ಲಿ ಪೊಟೆನ್ಷಿಯಲ್ ಎಷ್ಟು ಇರ್ತದಂತ ಕ್ಯಾಲ್ಕುಲೇಷನ್ ಮಾಡಬೇಕು. ಪಾಯಿಂಟ್ ಎ ಯಲ್ಲಿ ಅದು ಒಂದು ಚೌಕ, ಆ ಚೌಕದ ಲೆಂತನ್ನು ಕೊಟ್ಟಿದ್ದಾರೆ. ಎಷ್ಟಿದೆ ಅದು? 2L ಅಂತಿದೆ. ಹೌದಲ್ವಾ? 2L ಅಂತಿದೆ. ಹಾಗಾದರೆ ವಿದ್ಯಾರ್ಥಿಗಳೇ ಪೊಟೆನ್ಷಿಯಲನ್ನು ಕ್ಯಾಲ್ಕುಲೇಷನ್ ಮಾಡೋಣ ಬನ್ನಿ. ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಎ ಕ್ಯಾಲ್ಕುಲೇಷನ್ ಮಾಡಬೇಕು. ಒಂದು ಸ್ವಲ್ಪ ಜಾಮೆಟ್ರಿಯ ನಿಮಗೆ ನಾಲೆಡ್ಜ್ ಇರಬೇಕಿಲ್ಲಿ. ಈಗ ನೋಡಿ, ಪಾಯಿಂಟ್ ಎ ಯಲ್ಲಿ 4 ಥರನಾಗಿರ್ತಕ್ಕಂತಹ ಪೊಟೆನ್ಷಿಯಲ್ಸ್ಗಳು ಕ್ರಿಯೇಟ್ ಆಗ್ತವೆ. ಅಂದರೆ +Q, ಪಾಯಿಂಟ್ ಪಿ ಯಲ್ಲಿ ಇರ್ತಕ್ಕಂಥ +Q ಕೂಡ ಪಾಯಿಂಟ್ ಎ ಯಲ್ಲಿ ಪೊಟೆನ್ಷಿಯಲ್ ಕ್ರಿಯೇಟ್ ಮಾಡ್ತದೆ. ದೆನ್ Q ಪಾಯಿಂಟಲ್ಲಿ ಇರ್ತಕ್ಕಂಥ ಚಾರ್ಜು ಕೂಡ ಎ ಯಲ್ಲಿ ಪೊಟೆನ್ಷಿಯಲ್ ಕ್ರಿಯೇಟ್ ಮಾಡ್ತದೆ. R ಪಾಯಿಂಟಲ್ಲಿ ಇರ್ತಕ್ಕಂಥ ಚಾರ್ಜು ಕೂಡ ಎ ಯಲ್ಲಿ ಪೊಟೆನ್ಷಿಯಲನ್ನು ಕ್ರಿಯೇಟ್ ಮಾಡ್ತದೆ. ಎಸ್ ಅಲ್ಲಿ ಇರ್ತಕ್ಕಂಥ ಚಾರ್ಜು ಕೂಡ ಎ ಯಲ್ಲಿ ಪೊಟೆನ್ಷಿಯಲನ್ನು ಕ್ರಿಯೇಟ್ ಮಾಡ್ತದೆ. ಹಾಗಾದರೆ ನಮ್ಮ ಬೇಸಿಕ್ ಫಾರ್ಮುಲಾನ ಯೂಸ್ ಮಾಡಿ, V = 1/4πε0 Q/R. ಆ ಫಾರ್ಮುಲಾನ ಯೂಸ್ ಮಾಡಿಬಿಟ್ಟು ಸೂಪರ್ ಪೊಸಿಷನ್ ಪ್ರಿನ್ಸಿಪಲನ್ನು ಯೂಸ್ ಮಾಡಿಬಿಟ್ಟು ಪ್ರತಿಯೊಂದು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಹೋಗಿ. ಹೌದಲ್ವಾ? ನೋಡಿ, ಜಸ್ಟ್ ಗೋ ಥ್ರೂ ದಿ ಸ್ಟೆಪ್ಸನ್ನು ನೋಡ್ಕೋತ ಹೋಗಿ. ಜಸ್ಟ್ ಗೋ ಥ್ರೂ ದಿ ಸ್ಟೆಪ್ಸ್. ಎ ಇಂದ ಪಾಯಿಂಟ್ Qಗೆ ಡಿಸ್ಟೆನ್ಸ್ ಎಷ್ಟಾಗ್ತದೆ? ವೆರಿ ಗುಡ್, L × √5 ಆಗ್ತದೆ. ಪೈಥಾಗೋರಸ್ ಥಿಯರಮನ್ನು ಯೂಸ್ ಮಾಡಬೇಕು. ಎ ಇಂದ ಆರ್ಗೆ ಡಿಸ್ಟೆನ್ಸ್ ಎಷ್ಟಾಗ್ತದೆ? L × √5 ಆಗ್ತದೆ. ಅದನ್ನೇ ನಾನು ತೊಗೊಂಡಿದ್ದೇನೆ. ಪಿ ಇಂದ ಪಾಯಿಂಟ್ ಎಗೆ ಡಿಸ್ಟೆನ್ಸ್ ಎಷ್ಟಾಗ್ತದೆ? L ಆಗ್ತದೆ, ಓನ್ಲಿ L ಆಗ್ತದೆ, ಯಾಕಂದ್ರೆ ಹಾಫ್ ಇದೆ ಅಲ್ವಾ. ಎಸ್ ಇಂದ ಎಗೆ ಡಿಸ್ಟೆನ್ಸ್ ಎಷ್ಟಾಗ್ತದೆ? L ಆಗ್ತದೆ. ಫೈನಲ್ ಆನ್ಸರ್ ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಜಸ್ಟ್ ಗೋ ಥ್ರೂ ದಿ ಕ್ವಶನ್. 3 concentric spherical shells have radii A, B and C. A is less than B, B is less than C and have surface charge density sigma, minus sigma and sigma respectively. If VA, VB and VC denote the potentials of 3 shells, then for C is equal to A plus B we have ಆಪ್ಷನಲ್ಲಿ ಒಂದು ಸ್ವಲ್ಪ ಆಪ್ಷನ್ ಡಿ ನಮಗೆ ಕಾಣ್ತಾ ಇಲ್ಲ.
ಆಪ್ಷನ್ ಡಿ ಏನಂದರೆ ವಿ ಸಿ ಇಸ್ ಈಕ್ವಲ್ ಟು ವಿ ಎ ನಾಟ್ ಈಕ್ವಲ್ ಟು ವಿ ಬಿ. ಆಪ್ಷನ್ ಸಿನೂ ಕೂಡ ಒಂದು ಸ್ವಲ್ಪ ಕಾಣ್ತಾ ಇಲ್ಲ. ಅದು ಏನಂದರೆ ವಿ ಸಿ ಇಸ್ ಈಕ್ವಲ್ ಟು ವಿ ಬಿ ಇಸ್ ಈಕ್ವಲ್ ಟು ವಿ ಎ. ಇಲ್ಲಿ ಆಪ್ಷನ್ ಡಿ ಏನಾಗ್ತದೆ ಅಂದರೆ ಕರೆಕ್ಟ್ ಆನ್ಸರ್ ಆಗ್ತದೆ. ಸೊಲ್ಯೂಷನ್ಸನ್ನು ನೋಡಿ, ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ಸನ್ನು ನಾನು ಕೊಟ್ಟಿದ್ದೇನೆ. ಜಸ್ಟ್ ಗೋ ಥ್ರೂ ಇಟ್ ಚಿಲ್ಡ್ರನ್. ಒಂದು ಸತಿ ನೋಡ್ಕೋಬೇಕು, ಸ್ಟೆಪ್ಸನ್ನು ನೋಡ್ಕೊಳ್ಳಿ. 3 ಕಾನ್ಸಂಟ್ರೇಟಿಕ್ ಸ್ಪೆರಿಕಲ್ ಶೆಲ್ಸ್ ಇವೆ. ಮೊದಲನೇ ಶೆಲ್ಲಿನ ರೇಡಿಯಸ್ ಎ, ಎರಡನೇ ಶೆಲ್ಲಿನ ರೇಡಿಯಸ್ ಬಿ, ಮೂರನೇ ಸೆಲ್ಲಿನ ರೇಡಿಯಸ್ ಸಿ. ಸೆಲ್ ಎದು ಸಿಗ್ಮಾ ಇದೆ, ಸೆಲ್ ಬಿದು ಮೈನಸ್ ಸಿಗ್ಮಾ ಇದೆ, ಸೆಲ್ ಸಿ ಥರ್ಡ್ ಸೆಲ್ದು ಪ್ಲಸ್ ಸಿಗ್ಮಾ ಇದೆ. ಹಾಗಾದರೆ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಯೂಸ್ ಮಾಡಿ. ಈಗ ನೋಡಿ, ಶೆಲ್ ಎ ಅನ್ನು ತಗೊಂಡಾಗ ಶೆಲ್ ಎ ಮೇಲೆ 3 ಥರನಾಗಿರ್ತಕ್ಕಂಥ ಪೊಟೆನ್ಷಿಯಲ್ಸು ಕ್ರಿಯೇಟ್ ಆಗ್ತವೆ. ಒಂದನೇದು ಪೊಟೆನ್ಷಿಯಲ್ ಡ್ಯೂ ಟು ಶೆಲ್ ಎ, ಎರಡನೇದು ಪೊಟೆನ್ಷಿಯಲ್ ಡ್ಯೂ ಟು ಶೆಲ್ ಬಿ, ಮೂರನೇದು ಪೊಟೆನ್ಷಿಯಲ್ ಡ್ಯೂ ಟು ಸಿ. ಹಾಗಾದರೆ ಏನಾಗ್ತದೆ ನೋಡಿ, ವಿ ಎ ಇಸ್ ಈಕ್ವಲ್ ಟು ಎಷ್ಟಾಗ್ತದೆ? ವಿ ಎ ಇಸ್ ಈಕ್ವಲ್ ಟು ನೋಡಿ, ವಿ ಎ ಇಸ್ ಈಕ್ವಲ್ ಟು 1/ε0 ಎ ಸ್ಕ್ವೇರ್ ಸಿಗ್ಮಾ ಡಿವೈಡೆಡ್ ಬೈ ಎ. ಆ ಇಕ್ವೇಷನ್ ಬರ್ತದೆ. ಸಿಮಿಲರ್ಲಿ ಪೊಟೆನ್ಷಿಯಲ್ ಆನ್ ಶೆಲ್ ಬಿ ಕ್ಯಾಲ್ಕುಲೇಷನ್ ಮಾಡಿ. ಸಿಮಿಲರ್ಲಿ ಪೊಟೆನ್ಷಿಯಲ್ ಆನ್ ಸರ್ಫೇಸ್ ಸಿ ಕ್ಯಾಲ್ಕುಲೇಷನ್ ಮಾಡಿ. ಹೌದಾ? ಆ ಸಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಹಾಗಾದರೆ ವಿ ಎ ಏನಾಗ್ತದೆ? 2a ಸಿಗ್ಮಾ ಅಪಾನ್ ε0. ವಿ ಬಿ ಸಿಗ್ಮಾ ಅಪಾನ್ ε0 ಎ ಸಿ ಅಪಾನ್ ಬಿ ಆಗ್ತದೆ. ವಿ ಸಿ 2a ಸಿಗ್ಮಾ ಅಪಾನ್ ε0 ಆಗ್ತದೆ. ಹಾಗಾದರೆ ಆಪ್ಷನ್ ಏನಾಗ್ಬೋದು? ವಿ ಎ ವಿ ಸಿಗೆ ಈಕ್ವಲ್ ಇರ್ತದೆ, ಬಟ್ ವಿ ಎ ಮತ್ತು ವಿ ಸಿ ವಿ ಬಿಗೆ ಈಕ್ವಲ್ ಇರೋದಿಲ್ಲ. ಆಪ್ಷನ್ ಡಿ ವುಡ್ ಬಿ ದ ರೈಟ್ ಆನ್ಸರ್. ಆಪ್ಷನ್ ಡಿ ವುಡ್ ಬಿ ದ ರೈಟ್ ಆನ್ಸರ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಬೇಕು. ಬೇಸಿಕ್ ನಿಮ್ಗೆ ಏನಾದರೂ ಸ್ಟ್ರಾಂಗ್ ಇತ್ತಂದರೆ ಇದು ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ. ಏನಿಲ್ಲ, ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಫಾರ್ಮುಲಾ ನೆನಪಿರಬೇಕು. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ ಇರ್ತಕ್ಕಂಥ ಕ್ವಶನ್ನು. ಜಸ್ಟ್ ಗೋ ಥ್ರೂ ದಿ ಡೈಗ್ರಾಮ್. ನಮ್ಗೆ ಗೊತ್ತಿದೆ ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೇನೆ. ಏನಿದೆ? ಎ ಪಾಸಿಟಿವ್ ಚಾರ್ಜ್ ಈಸ್ ಮೂವ್ ಫ್ರಮ್ ಎ ಟು ಬಿ ಇನ್ ಈಚ್ ಡೈಗ್ರಾಮ್ ಅಂತೆ. ಹಾಗಾದರೆ ಯಾವ ಕೇಸಲ್ಲಿ ವರ್ಕ್ ಡನ್ ಜಾಸ್ತಿ ಇರ್ತದೆ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ತುಂಬ ಈಸಿ ಇದೆ. ನೀವು ಸ್ವಲ್ಪ ಬೇಸಿಕ್ ಗೊತ್ತಿದ್ರೆ ಇದು ಗೊತ್ತಾಗ್ತದೆ. ಮೆಕ್ಯಾನಿಕ್ಸಲ್ಲಿ ವರ್ಕ್ ಏನಾಗ್ತದೆ? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಆಗ್ತದೆ. ಥರ್ಮೋಡೈನಮಿಕ್ಸಲ್ಲಿ ಬಂದರೆ ಅದೇ ವರ್ಕ್ ಏನಾಗ್ತದೆ? ಪ್ರೆಷರ್ ಇಂಟು ಚೇಂಜ್ ಇನ್ ವಾಲ್ಯೂಮ್ ಆಗ್ತದೆ. ಬಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲಲ್ಲಿ ನೀವು ಬಂದಾಗ ವರ್ಕ್ ಡನ್ ಏನಾಗ್ತದೆ ಅಂದರೆ ಚಾರ್ಜ್ ಇಂಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಗ್ತದೆ ವರ್ಕ್ ಡನ್ನು. ಹಾಗಾದರೆ 4 ಕೇಸಸ್ಸನ್ನು ನೋಡಿ. ನೀವು 4 ಕೇಸಸ್ಸನ್ನು ನೋಡಿದಾಗ ಅಲ್ಲಿ ಏನಿದೆ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮೇ ಇದೆ. ನೋಡಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮ್ ಇದೆ. ಫಸ್ಟ್ ಆಪ್ಷನಲ್ಲೂ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ ನೋಡಿ. ಸೆಕೆಂಡ್ ಆಪ್ಷನಲ್ಲಿ ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ ನೋಡಿ, ಹೌದಲ್ವಾ? ಥರ್ಡ್ ಆಪ್ಷನಲ್ಲೂ ಕೂಡ ಅಷ್ಟೇ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ. ಫೋರ್ತ್ ಆಪ್ಷನ್ನಲ್ಲೂ ಕೂಡ ಅಷ್ಟೇ ಪೊಟೆನ್ಷಿಯಲ್ ಡಿಫ್ರೆನ್ಸು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಮೈನಸ್ ಮಾಡಿ, ನಿಮ್ಗೆ ಗೊತ್ತಾಗ್ತದೆ, ಹೌದಲ್ವಾ? ಹಾಗಾದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮ್ ಇದೆ, ಹಾಗಾದರೆ ವರ್ಕು ಕೂಡ ಸೇಮ್ ಇರ್ತದೆ. ಸೊ ಆಪ್ಷನ್ ಎ ವುಡ್ ಬಿ ದ ರೈಟ್ ಆನ್ಸರ್ ಚಿಲ್ಡ್ರನ್. ಕನ್ಫ್ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ, ಕನ್ಫ್ಯೂಸ್ ಆಗೋ ಅವಶ್ಯಕತೆನೇ ಇಲ್ಲ. ಆಪ್ಷನ್ ಎ ವುಡ್ ಬಿ ದ ರೈಟ್ ಆನ್ಸರ್. ಯಾಕಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮ್ ಇದೆ. ನೋಡಿ ಎಷ್ಟಿದೆ ಪೊಟೆನ್ಷಿಯಲ್ ಡಿಫ್ರೆನ್ಸ್? 40 - 20, 40 - 20, 30 - 10, 40 - 20. ಸೊ ಎಲ್ಲ ಕಡೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಾಯಿತು? 20ನೇ ಆಯಿತು. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಸೇಮ್, ದೇರ್ ಫೋರ್ ವರ್ಕ್ ಡನ್ ಈಸ್ ಸೇಮ್. ಸೊ ಹೆನ್ಸ್ ವಿ ಆರ್ ಏಬಲ್ ಟು ಸೇ ಆಪ್ಷನ್ ಎ ವುಡ್ ಬಿ ದ ರೈಟ್ ಆನ್ಸರ್. In all the 4 cases, the work done is the same. ಸೊ ಇದು ಅಪ್ಲೈಡ್ ಕ್ವಶನ್ ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಾಗಬೇಕು. ಬೇಸಿಕ್ ನಿಮಗೆ ಕ್ಲಿಯರ್ ಇರಬೇಕು. ವರ್ಕ್ ಡನ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇರಬೇಕು. ನೀಟ್ 2017 ಬಂದಿರತಕ್ಕಂಥ ಕ್ವಶನ್ ಇದು. ಸೊ ನಮ್ಮ ಲಕ್ ಚೆನ್ನಾಗಿದ್ದರೆ ಇದೇ ಕ್ವಶನು ರಿಪೀಟ್ ಆಗ್ಬೋದು KCETಯಲ್ಲಿ. ಅರ್ಥ ಮಾಡ್ಕೊಳ್ಳಿ. ಬೇಕಾದರೆ ಒಂದು ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ಮೆಕ್ಯಾನಿಕ್ಸಲ್ಲಿ ವರ್ಕ್ ಡನ್ನು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಆಗ್ತದೆ. ಥರ್ಮೋಡೈನಮಿಕ್ಸಲ್ಲಿ ವರ್ಕ್ ಡನ್ನು ಪ್ರೆಷರ್ ಇಂಟು ಚೇಂಜ್ ಇನ್ ವಾಲ್ಯೂಮ್ ಆಗ್ತದೆ. ಬಟ್ ಪೊಟೆನ್ಷಿಯಲನ್ನು ತಗೊಂಡಾಗ ವರ್ಕ್ ಡನ್ನು ಚಾರ್ಜ್ ಇಂಟು
ಚೇಂಜ್ ಇನ್ ಪೊಟೆನ್ಷಿಯಲ್ ಚೇಂಜ್ ಇನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಗ್ತದೆ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಕ್ರಿಸ್ತಶಕ 1994ರಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಇದು. ಜಸ್ಟ್ ಗೋ ಥ್ರೂ ದಿ ಕ್ವಶನ್. ವಿದ್ಯಾರ್ಥಿಗಳು ಕ್ವಶನನ್ನು ಓದಬೇಕು. ದ ಕ್ವಶನ್ ಸೇಸ್ ದ್ಯಾಟ್ ಚಾರ್ಜ್ Q2 ಈಸ್ ಅಟ್ ದ ಸೆಂಟರ್ ಆಫ್ ದ ಸರ್ಕ್ಯುಲರ್ ಪಾತ್ ವಿತ್ ರೇಡಿಯಸ್ R. Work done in carrying charge Q1 once around this equipotential path would be ante. ಏನಾಗ್ಬೋದು? ವೆರಿ ಗುಡ್, someone is telling correct answer. 0 would be the right option. ಸರ್ ಯಾಕೆ 0 ಸರ್? ಯಾಕಂದರೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಲ್ಲ ಆಲ್ರೆಡಿ. ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂದರೆ ಏನು? ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂದರೆ ಏನು? ಅದೊಂದು ಸರ್ಫೇಸು, ಆ ಸರ್ಫೇಸ್ ಮೇಲೆ ಪೊಟೆನ್ಷಿಯಲ್ ಏನಿರ್ತದೆ, ವ್ಯಾಲ್ಯೂ ಸೇಮ್ ಇರ್ತದೆ. ಹಾಗಾದರೆ ಅಲ್ಲಿ ವರ್ಕ್ ಡನ್ನು ಏನಿರ್ತದೆ? 0 ಇರ್ತದೆ. ಹೇಳ್ಕೊಟ್ಟಿದ್ದೀನಲ್ಲ, ಇದೇ ರೀತಿ ಒಂದು ಕ್ವಶನ್ ಬಂದಿತ್ತು ನೋಡಿ, ಮೇಲೆ ಎಲ್ಲೋ ಬಂದಿತ್ತು. ಸೊ ಆಪ್ಷನ್ ಸಿ ವುಡ್ ಬಿ ದ ರೈಟ್ ಆನ್ಸರ್. ಸೊ ವರ್ಕ್ ಡನ್ ಆನ್ ಕ್ಯಾರಿಂಗ್ ಎ ಚಾರ್ಜ್ ಫ್ರಾಮ್ one place to another on an equipotential surface is 0. ಓಕೆ, ಯಾಕೆ 0 ಆಯ್ತಂತ ನಿಮ್ಗೆ ಗೊತ್ತಾಯ್ತಲ್ವಾ? ಸೊ 1994ರಲ್ಲಿ ಬಂದಿರತಕ್ಕಂಥ ಕ್ವಶನ್ ಇದು. ಯಾಕೆ 0 ಅಂತ ಗೊತ್ತಾಯ್ತಲ್ಲ? ಇನ್ನೊಮ್ಮೆ ಬೇಕಾದರೆ ರಿಪೀಟ್ ಮಾಡ್ತೇನೆ ನೋಡಿ ನಾನು. ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ನ ಪ್ರಾಪರ್ಟೀಸು. ನೋ ಟು ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಇಂಟರ್ಸೆಕ್ಟ್ ಈಚ್ ಅದರ್. ಎರಡನೇದು ಆ್ಯಂಗಲ್ ಎಷ್ಟಿರ್ತದೆ? 90 ಡಿಗ್ರಿ ಇರ್ತದೆ. ಹೇಳ್ಕೊಟ್ಟಿದ್ದೀನಿ ನೋಡಿ. ಇಕ್ವಿಪೊಟೆನ್ಷಿಯಲ್ ಸರ್ಫೇಸು ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಮಧ್ಯೆ ಇರ್ತಕ್ಕಂಥ ಆ್ಯಂಗಲ್ 90 ಡಿಗ್ರಿ ಇರ್ತದೆ. ಹೌದಲ್ವಾ? ನೆನಪು ಮಾಡ್ಕೋಬೇಕು ಅವನ್ನೆಲ್ಲ. ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಆಫ್ ಚಾರ್ಜಸ್ ಮೇಲೆ ಇರ್ತಕ್ಕಂಥ ಒಂದು ಕ್ವಶನ್ ಇದು. ಕ್ವಶನನ್ನು ಓದಿ. ದ ಕ್ವಶನ್ ಸೇಸ್ ದ್ಯಾಟ್ 3 charges each plus Q are placed at the corners of an isosceles triangle ABC of sides BC and AC to A. D and E are the midpoints of BC and CA. The work done in taking a charge Q from D to E is ante. ಇದು ಮೇನ್ಸಲ್ಲಿ ಬಂದಿರತಕ್ಕಂಥ ಕ್ವಶನ್ನು. ಅಲ್ಲಿ ಒಂದು ಸ್ವಲ್ಪ ಡೈಗ್ರಾಮಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಇದೆ. ಆ್ಯಕ್ಚುಲಿ ಅವರು ಎಂಥ ಟ್ರಯಾಂಗಲ್ ಅಂದಿದ್ದಾರೆ? ಐಸೋಸ್ಕೇಲ್ಸ್ ಟ್ರಯಾಂಗಲ್ ಅಂತ ಹೇಳಿದ್ದಾರೆ. ಬಟ್ ಡೈಗ್ರಾಮಲ್ಲಿ ಏನಿದೆ ಅಂದರೆ ಎಲ್ಲ ಸೈಡ್ಸು ಈಕ್ವಲ್ ಇವೆ. ಐಸೋಸ್ಕೇಲ್ಸ್ ಟ್ರಯಾಂಗಲಲ್ಲಿ 2 ಸೈಡ್ಸ್ ಈಕ್ವಲ್ ಇರ್ತವೆ. ಒಂದು ಸೈಡು ಚೇಂಜ್ ಇರ್ತದೆ. ಡೈಗ್ರಾಮಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನೇನು ಮಾಡ್ತೇನೆ ಅಂದರೆ, ನಾನೇನು ಕನ್ಸಿಡರ್ ಮಾಡ್ತೇನೆ ಅಂದರೆ, ಎ ಬಿ ಸಿ ಒಂದು ಐಸೋಸ್ಕೇಲ್ ಟ್ರಯಾಂಗಲ್ ಇದೆ. ಎ ಸಿ ಮತ್ತು ಬಿ ಸಿ ಅನ್ನು ನಾನು ಈಕ್ವಲ್ ತೊಗೋತೇನೆ. ಸೈಡ್ಸ್ 2A 2A ಅಂತ ಹೇಳಿದ್ದಾರೆ ಅವರು. ಹೌದಲ್ವಾ? ಇಲ್ಲಿ ನೋಡಿ, ಒಂದೊಂದು ಬುಕ್ಕಲ್ಲಿ ಇದನ್ನು ತುಂಬ ಲೆಂದಿಯಾಗಿ ಕೊಟ್ಟುಬಿಟ್ಟಿದ್ದಾರೆ. ಏನು ಸೊಲ್ಯೂಷನನ್ನು. ಇಲ್ಲಿ ಫೈನಲ್ ಆನ್ಸರ್ ಏನಾಗ್ತದೆ ಅಂದರೆ 0 ಇರ್ತದೆ. ಆನ್ಸರ್ 0 ಅದು ಆನ್ಸರ್ ಇಸ್ 0. ವೈ 0? ಯಾಕೆ 0 ಇರ್ಬೋದು? ಯಾಕೆ 0 ಇರ್ತದೆ ಅಂದರೆ, ಇಲ್ಲಿ ನೋಡಿ, ಪಾಯಿಂಟ್ ಡಿ ಮತ್ತು ಪಾಯಿಂಟ್ ಇ ಯಲ್ಲಿ ಪೊಟೆನ್ಷಿಯಲ್ ಸೇಮ್ ಇರ್ತದೆ. ಪಾಯಿಂಟ್ ಡಿ ಮತ್ತು ಪಾಯಿಂಟ್ ಇ ಯಲ್ಲಿ ಪೊಟೆನ್ಷಿಯಲ್ ಸೇಮ್ ಇರ್ತದೆ. ಪಾಯಿಂಟ್ ಡಿ ಯಲ್ಲಿ ಪೊಟೆನ್ಷಿಯಲ್ ಏನಾದರೂ 5 ವೋಲ್ಟ್ ಇದ್ದರೆ, ಪಾಯಿಂಟ್ ಇ ಯಲ್ಲೂ ಕೂಡ ಪೊಟೆನ್ಷಿಯಲ್ ಡಿಫ್ರೆನ್ಸು 5 ಇರ್ತದೆ. ಹಾಗಾದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾಯಿತು? 5 - 5 0 ಆಯ್ತಲ್ಲ. ಸರ್ ಯಾಕೆ ಸೇಮ್ ಇರ್ತದೆ ಸರ್? ಯಾಕಂದರೆ ಆ ಎಲ್ಲ ಡಿಸ್ಟೆನ್ಸ್ಗಳು ಸೇಮ್ ಇರ್ತವೆ ಅಲ್ಲಿ. ನೀವು ನೋಡಿ, ಬಿ ಇಂದ ಇ ಡಿಸ್ಟೆನ್ಸ್ ಸೇಮ್ ಇರ್ತದೆ. ಬಿ ಇಂದ ಇ ಮತ್ತು ಎ ಡಿ ಅದು ಡಿಸ್ಟೆನ್ಸ್ ಸೇಮ್ ಇರ್ತದೆ. ಬಿ ಡಿ ಮತ್ತು ಬಿ ಸಿ ಡಿ ಸಿ ಅದು ಸೇಮ್ ಇರ್ತದೆ. ಎ ಇ ಮತ್ತು ಇ ಸಿ ಎಲ್ಲವೂ ಸೇಮ್ ಇರ್ತದೆ. ಸೊ ಡಿಸ್ಟೆನ್ಸ್ ಈಸ್ ಸೇಮ್, ಅಂದರೆ ಆರ್ ಈಸ್ ಸೇಮ್. ಸೊ ವಿ ನೋ ದ್ಯಾಟ್ 1/4πε0 Q/R. ಸೊ ಆರ್ ಏನಾದರೂ ಸೇಮ್ ಇತ್ತಂದರೆ, ಸೊ ಚಾರ್ಜು ಕೂಡ ಸೇಮ್ ಇದೆ. ಸೊ ಪೊಟೆನ್ಷಿಯಲು ಕೂಡ ಸೇಮ್ ಇರ್ತದೆ ಎಲ್ಲ ಕಡೆ. ಹೌದಲ್ವಾ? ಸೊ ಪೊಟೆನ್ಷಿಯಲ್ ಇಸ್ ಸೇಮ್. ಹಾಗಾದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾಗ್ತದೆ? 0 ಆಗ್ತದೆ. ಸೊ 0 ವುಡ್ ಬಿ ದ ರೈಟ್ ಆಪ್ಷನ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್.
ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಇದನ್ನು ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ಓದಬೇಕು ಕ್ವಶನನ್ನು. ಕ್ರಿಸ್ತಿಶಕ 2007ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ನು. ವಿದ್ಯಾರ್ಥಿಗಳು ಈ ರೀತಿ ಕ್ವಶನ್ಸ್ ಬಂದುಬಿಟ್ರೆ ಅವರು ಗಾಬರಿ ಆಗಿಬಿಡ್ತಾರೆ. ಗಾಬರಿ ಆಗೋ ಅವಶ್ಯಕತೆಯೇ ಇಲ್ಲ. ತುಂಬ ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಕ್ವಶನನ್ನು ಒಂದು ಸ್ವಲ್ಪ ಓದಿ, ವಿಡಿಯೋ ಪಾಸ್ ಮಾಡಿಬಿಟ್ಟು ಕ್ವಶನನ್ನು ಓದಿ. ಕ್ವಶನ್ ಓದಿದ್ರ ಮಕ್ಕಳೇ? ಹಾಂ, ನೋಡಿ ಅನಲೈಸ್ ಮಾಡ್ಕೊಳ್ಳಿ. ACBD ಅಂತ ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಕ್ವಶನನ್ನು ಅನಲೈಸ್ ಮಾಡ್ಕೊಳ್ಳಿ. ಏನು ಕ್ಯಾಲ್ಕುಲೇಷನ್ ಮಾಡಬೇಕಂತ ಹೇಳಿದ್ದಾರೆ ಅವರು ಕ್ವಶನಲ್ಲಿ. ದ ವರ್ಕ್ ಡನ್ ಇನ್ ಮೂವಿಂಗ್ ಎ ಚಾರ್ಜ್ ಪ್ಲಸ್ ಕ್ಯೂ ಅಲಾಂಗ್ ದ ಸೆಮಿ ಸರ್ಕಲ್ CRD ಈಸ್ ಅಂತ ಕೇಳಿದ್ದಾರೆ. ಸ್ವಲ್ಪ ಬೇಸಿಕ್ ಸ್ಟ್ರಾಂಗ್ ಇದ್ದರೆ ಈ ಕ್ವಶನನ್ನು ನಾವು ಸಾಲ್ವ್ ಮಾಡ್ಬೋದು. ಸೊ ಸ್ಕ್ರೀನ್ ಮೇಲೆ ಏನು ಬರ್ತಾ ಇದೆ ನೋಡಿ, ಸೊಲ್ಯೂಷನ್ ಬಂದಿದೆ. ನಾನು ನಿಮ್ಗೆ ಹೇಳಿದ್ದೀನಲ್ಲ, ಬೇಸಿಕ್ ಒಂದು ಸ್ವಲ್ಪ ಸ್ಟ್ರಾಂಗ್ ಇರಬೇಕು. ಏನಂತ, ಸೊಲ್ಯೂಷನಲ್ಲಿ ಏನಿಲ್ಲ, ಕ್ಲಿಯರ್ ಇದೆ ಸೊಲ್ಯೂಷನ್. ನಿಮಗೆ ಒಂದು ಸತಿ ಸಾಲ್ವ್ ಮಾಡಿದರೆ ನಿಮಗೆ ಗೊತ್ತಾಗ್ಬಿಡ್ತದೆ. ಬಟ್ ಬೇಸಿಕ್ ಏನು ಗೊತ್ತಿರಬೇಕಂದ್ರೆ, ನಾನು ಪುನಃ ಅದನ್ನೇ ಹೇಳ್ತಾ ಇದ್ದೀನಿ. ಮೆಕ್ಯಾನಿಕ್ಸಲ್ಲಿ ವರ್ಕ್ ಡನ್ನು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟು, ಥರ್ಮೋಡೈನಮಿಕ್ಸಲ್ಲಿ ಪ್ರೆಷರ್ ಇಂಟು ಚೇಂಜ್ ಇನ್ ವಾಲ್ಯೂಮು. ಬಟ್ ಪೊಟೆನ್ಷಿಯಲಲ್ಲಿ ವರ್ಕ್ ಡನ್ ಅಂದ್ರೇನು, ಚಾರ್ಜ್ ಇಂಟು ಚೇಂಜ್ ಇನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಅದೇ ಮೇಲೆ ಇರ್ತಕ್ಕಂಥ ಕ್ವಶನ್ ಇದು. ಹಾಗಾದರೆ ಸೊಲ್ಯೂಷನನ್ನು ನೋಡೋಣ. ಸೊ ಲುಕ್ ಎಟ್ ದಿ ಸೊಲ್ಯೂಷನ್. ಫಸ್ಟ್ ಬರ್ಕೊಂಬಿಡಿ ಏನೇನಿದೆ ಫ್ರಾಮ್ ಫಿಗರ್. ಏನೇನಂತ ಬರಿಬೋದು ನಾನು? AC ಇಸ್ ಈಕ್ವಲ್ ಟು L, BC ಇಸ್ ಈಕ್ವಲ್ ಟು L, ಹೌದಲ್ವಾ? BD ಇಸ್ ಈಕ್ವಲ್ ಟು BC ಇಸ್ ಈಕ್ವಲ್ ಟು L ಅಂತ ನಾನು ಬರ್ಕೋಬೋದಲ್ವಾ? ನೋಡಿ, ಫ್ರಾಮ್ ಫಿಗರನ್ನು ನೋಡಿಬಿಟ್ಟು ನಾನು ಆ ರೀತಿ ಬರಿಬೋದಲ್ಲ. ಹಾಗಾದರೆ ನೆಕ್ಸ್ಟ್ ಬನ್ನಿ. AD ಇಸ್ ಈಕ್ವಲ್ ಟು AB ಪ್ಲಸ್ BD ಇಸ್ ಈಕ್ವಲ್ ಟು 2L ಪ್ಲಸ್ L ಅಂದರೆ 3L ಆಗ್ತದೆ. ಹಾಗಾದರೆ ನೋಡಿ, ವರ್ಕ್ ಡನ್ ಅಂದ್ರೇನು? ವರ್ಕ್ ಡನ್ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀರಾ? ಪೊಟೆನ್ಷಿಯಲ್ ಡಿಫ್ರೆನ್ಸು. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ಯಾಲ್ಕುಲೇಷನ್ ಮಾಡಿಬಿಟ್ರೆ ವರ್ಕ್ ಡನ್ ಸಿಕ್ಬಿಡ್ತದೆ. ಹಾಗಾದರೆ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ C ಮತ್ತು ಪೊಟೆನ್ಷಿಯಲ್ ಅಟ್ ಪಾಯಿಂಟ್ D ಕ್ಯಾಲ್ಕುಲೇಷನ್ ಮಾಡಿ, ಆಮೇಲೆ ಅದನ್ನು ಏನು ಮಾಡಿಬಿಡಿ ಅಂದರೆ ಮೈನಸ್ ಮಾಡಿ. ಯು ವಿಲ್ ಗೆಟ್ ದಿ ಆನ್ಸರ್. ಹಾಗಾದರೆ VC ಕ್ಯಾಲ್ಕುಲೇಷನ್ ಮಾಡಿ ಎಷ್ಟಾಗ್ತದೆ ನೋಡಿ. VC ನೋಡಿ ಏನಿದೆ, 1/4πε0 Q/AC ಪ್ಲಸ್ ಮೈನಸ್ Q/BC. ಯಾಕಂದರೆ ಪಾಯಿಂಟ್ C ಅಲ್ಲಿ ಪ್ಲಸ್ ಕ್ಯೂನು ಕೂಡ ಕ್ರಿಯೇಟ್ ಮಾಡ್ತದೆ, ಮೈನಸ್ ಕ್ಯೂನು ಕೂಡ ಕ್ರಿಯೇಟ್ ಮಾಡ್ತದೆ ಪೊಟೆನ್ಷಿಯಲನ್ನು. ಹಾಗಾದರೆ VC ಎಷ್ಟು ಬಂತು? 0 ಬಂತು. ಪೊಟೆನ್ಷಿಯಲ್ ಆಟ್ D ಅದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಿ. ಪಾಯಿಂಟ್ D ಅಲ್ಲಿ 2 ಚಾರ್ಜಸ್ಸು ಕ್ರಿಯೇಟ್ ಮಾಡ್ತವೆ. ಹಾಂ, ಓಕೆ. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಕ್ವಶನನ್ನು ಓದಬೇಕು. ಪೊಟೆನ್ಷಿಯಲ್ ಎನರ್ಜಿ ಇನ್ ಆ್ಯನ್ ಎಕ್ಸ್ಟರ್ನಲ್ ಫೀಲ್ಡ್ ಮೇಲೆ ಇರ್ತಕ್ಕಂಥ ಕ್ವಶನ್ನು. ಕ್ವಶನ್ನಲ್ಲಿ ಒಂದು ಸ್ವಲ್ಪ ಆಪ್ಷನ್ಸ್ ಏನಾಗ್ಬಿಟ್ಟಿವೆ ಅಂದರೆ ಒಂದು ಸ್ವಲ್ಪ ಮಿಸ್ ಆಗಿವೆ. ಸ್ವಲ್ಪ ಆಪ್ಷನನ್ನು ಬರ್ಕೊಂಬಿಡಿ. ಫಸ್ಟ್ ಆಪ್ಷನ್ P²E, ಸೆಕೆಂಡ್ ಆಪ್ಷನ್ PE, ಆಪ್ಷನ್ C ಇನ್ಫಿನಿಟಿ, ಆಪ್ಷನ್ D P ಇಂಟು E². ಬರ್ಕೊಂಡ್ರ? 2013ರಲ್ಲಿ ನೀಟಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಐ ಆಮ್ ಗೋಯಿಂಗ್ ಟು ರಿಪೀಟ್ ಒನ್ ಸೆಕೆಂಡ್ ಆಪ್ಷನ್ಸ್. ಆಪ್ಷನ್ A P²E, ಆಪ್ಷನ್ B PE, ಆಪ್ಷನ್ C ಇನ್ಫಿನಿಟಿ, ಆಪ್ಷನ್ D PE². ನಿಮಗೆ ಬೇಸಿಕ್ ಗೊತ್ತಿದ್ದಂದರೆ ಕ್ವಶನನ್ನು ಸಾಲ್ವ್ ಮಾಡ್ಬೋದು. ಸೊಲ್ಯೂಷನ್ ಬಂದಿದೆ ನೋಡಿ. ಆಪ್ಷನ್ B ವುಡ್ ಬಿ ದ ರೈಟ್ ಆನ್ಸರ್. ಯಾಕೆ? ನಮಗೆ ಗೊತ್ತಿದೆ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಡೈಪೋಲ್. ಆ ಇಕ್ವೇಷನ್ ನಮ್ಗೆ ಗೊತ್ತಿದೆ. ಏನು? U ಇಸ್ ಈಕ್ವಲ್ ಟು ಮೈನಸ್ PE ಕಾಸ್ θ2 ಮೈನಸ್ ಕಾಸ್ θ1. ಇಲ್ಲಿ T2 ಎಷ್ಟು ಅಂತ ತೊಗೊಂಡಿದ್ದಾರೆ? 90 ಡಿಗ್ರಿ ಅಂತ ತೊಗೊಂಡಿದ್ದಾರೆ. T1 ಎಷ್ಟು ತೊಗೊಂಡಿದ್ದಾರೆ? 0 ಡಿಗ್ರಿ ಅಂತ ತೊಗೊಂಡಿದ್ದಾರೆ. ಸರ್ ಯಾಕೆ ಸರ್ ಅದನ್ನು 90 ಡಿಗ್ರಿ ತೊಗೊಂಡ್ರು, ಯಾಕೆ ಅದನ್ನು 0 ಡಿಗ್ರಿ ತೊಗೊಂಡ್ರು ಸರ್? ಈ ರೀತಿ ಕ್ವಶನ್ಸ್ಗಳು ವಿದ್ಯಾರ್ಥಿಗಳ ತಲೆಯಲ್ಲಿ ಬಂದೇ ಬರ್ತವೆ. ಯಾಕೆ ತೊಗೊಂಡಿದ್ದಾರೆ ಅಂದರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ, ಯಾಕಂದರೆ ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ. ಏನಂದರೆ ಫಸ್ಟು ಅಲೈನ್ಡ್ ಪ್ಯಾರಲಲ್ ಅಂತ ಕೊಟ್ಟಿದ್ದಾರೆ. ಅಂದರೆ ಪ್ಯಾರಲಲ್ ಅಂತ ಕೊಟ್ಟಿದ್ದಾರೆ. ಪ್ಯಾರಲಲ್ ಅಂದರೆ ಆ್ಯಂಗಲ್ ಏನಾಗ್ತದೆ? 0 ಡಿಗ್ರಿ ಆಗ್ತದೆ, ಹೌದಲ್ಲ? ಅಂದರೆ ಆಕ್ಸಿಯಲ್ ಲೈನನ್ನು ತೊಗೊಂಡಿರ್ಬೇಕು ಅವರು. ಆಮೇಲೆ ಇಕ್ವೆಟೋರಿಯಲ್ ಲೈನ್ಗೆ ಬಂದಿದ್ದಾರೆ, ಅಂದರೆ ಅದನ್ನು ರೊಟೇಟ್ ಮಾಡಿದ್ದಾರೆ, 90 ಡಿಗ್ರಿ ರೊಟೇಟ್ ಮಾಡಿದ್ದಾರೆ. ಸೊ θ2 90 ಡಿಗ್ರಿ ಆಗ್ತದೆ. ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಯು ವಿಲ್ ಗೆಟ್ PE ವುಡ್ ಬಿ ದ ರೈಟ್ ಆಪ್ಷನ್. PE would be the right option. Understood?
ಸೊ ಲೆವೆಲ್ 2 ಕ್ವಶನ್ ಈ ರೀತಿ ಕ್ವಶನ್ಸನ್ನು ಕೇಳೋ ಸಾಧ್ಯತೆಗಳಿವೆ KCETಯಲ್ಲಿ. ಸೊ ಫಾರ್ಮುಲಾ ನೀವು ನೆನಪಿಟ್ಕೋಬೇಕು. ಇನ್ನೊಂದು ಫಾರ್ಮುಲಾ ಇದೆ ನೋಡಿ, ಇದೇ ರೀತಿ ಇನ್ನೊಂದು ಫಾರ್ಮುಲಾ ಇದೆ, ದಟ್ ಈಸ್ U ಇಸ್ ಈಕ್ವಲ್ ಟು -PE cos θ. -PE cos θ ಎರಡು ಫಾರ್ಮುಲಾಸ್ ಇವೆ. ಈ ಫಾರ್ಮುಲಾ ಎರಡು ಆ್ಯಂಗಲ್ ಕೊಟ್ಟಾಗ ಯೂಸ್ ಮಾಡಿ. U ಇಸ್ ಈಕ್ವಲ್ ಟು -PE cos θನ ಸಿಂಗಲ್ ಒಂದು ಥೀಟಾ ಕೊಟ್ಟಾಗ ನೀವು ಯೂಸ್ ಮಾಡಬೇಕು, ಹೌದಲ್ವಾ? ಸೊ ಥಿಯರಿಯಲ್ಲಿ 3 ಮಾರ್ಕ್ಸ್ಗೆ ಕೇಳ್ತಿದ್ರು ನೋಡಿ, ಇದನ್ನು ಈ ಕ್ವಶನನ್ನು 3 ಮಾರ್ಕ್ಸ್ಗೆ ಕೇಳ್ತಿದ್ರು. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಅರ್ಥ ಆಗಿದೆ ಅಲ್ವಾ ಇದು? ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಕೆಪಾಸಿಟರ್ಸ್ ಮತ್ತು ಕೆಪಾಸಿಟನ್ಸ್ ಮೇಲೆ ಇರ್ತಕ್ಕಂಥ ಕ್ವಶನ್ಸು. ಮೇನ್ಸ್ 2012 ಬಂದಲ್ಲಿ ಇರ್ತಕ್ಕಂಥ ಕ್ವಶನ್ ಇದು, ಕೇಳಿರ್ತಕ್ಕಂಥ ಕ್ವಶನ್ನು. ಕ್ವಶನನ್ನು ಓದಪ್ಪ ಒಂದ್ಸತಿ, ಏನಿದೆ ನೋಡಿ ಓದಿ. 2 metallic spheres of radii 1 cm and 3 cm are given. Charges of -1 into 10 to the power -2 coulomb and 5 into 10 to the power -2 coulomb respectively. If these are connected by a conducting wire, the final charge on the biggest sphere is option A 2, option B 3, option C 4, option D 1. ಬೇಸಿಕ್ಕಿಂದ ನಾನು ಸ್ಟಾರ್ಟ್ ಮಾಡ್ತೇನೆ. ಕೆಪಾಸಿಟನ್ಸ್ ಅಂದರೆ ಏನು? C ಇಸ್ ಈಕ್ವಲ್ ಟು Q/V ನಮಗೆ ಗೊತ್ತಿದೆ, ಹೌದಲ್ವಾ? ಹಾಗಾದರೆ ಬನ್ನಿ ನಾವು ಇದನ್ನು ಸಾಲ್ವ್ ಮಾಡೋಣ. 2 ಮೆಟಾಲಿಕ್ ಸ್ಪಿಯರ್ಸ್ ಕೊಟ್ಟಿದ್ದಾರೆ. ಅದು ಒಂದು 1 ಸೆಂಟಿಮೀಟರ್ ಇದೆ ಅಂತ ರೇಡಿಯಸ್ಸು, ಎರಡನೇದು 3 ಸೆಂಟಿಮೀಟರ್ ಇದೆ ಅಂತೆ. ಒಂದನೇ ಮೆಟಾಲಿಕ್ ಸ್ಪಿಯರ್ ಮೇಲೆ ಚಾರ್ಜ್ ಎಷ್ಟಿದೆ ಅಂದರೆ -1 into 10 to the power -2 ಇದೆ ಅಂತೆ. ಎರಡನೇದು ಸ್ಪಿಯರ್ ಮೇಲೆ ಚಾರ್ಜು 5 into 10 to the power -2 ಇದೆ ಅಂತೆ. ಅವೆರಡು ಕನೆಕ್ಟ್ ಮಾಡಿದ್ದಾರೆ, ಒಂದು ವೈರ್ ಮುಖಾಂತರ ಕನೆಕ್ಟ್ ಮಾಡಿದ್ದಾರೆ. ಬಿಗ್ಗರ್ ಸ್ಪಿಯರ್ ಮೇಲೆ ಚಾರ್ಜ್ ಎಷ್ಟು ಇರ್ತದಂತೆ, ಫೈನಲ್ ಚಾರ್ಜ್, ಹೌದಾ? ಲೆವೆಲ್ 2 ಕ್ವಶನ್, ಬೇಸಿಕ್ ನಿಮ್ಗೆ ಗೊತ್ತಿದ್ರೆ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. 2 ಸ್ಪಿಯರ್ಸ್ಗಳನ್ನು ನಾನು ಕನೆಕ್ಟ್ ಮಾಡಿದಾಗ ಎಲ್ಲಿಯವರೆಗೂ ಚಾರ್ಜಸ್ ಸೇರ್ ಆಗ್ತವೆ ಅಂದರೆ, ಎಲ್ಲಿಯವರೆಗೂ ಅಂದರೆ ಬೋತ್ ಶುಡ್ ಅಟೈನ್ ಈಕ್ವಲ್ ಪೊಟೆನ್ಷಿಯಲ್. ಎರಡೂ ಈಕ್ವಲ್ ಪೊಟೆನ್ಷಿಯಲ್ ಅಟೈನ್ ಆಗುವವರೆಗೂ ಚಾರ್ಜಸ್ಸು ಶೇರ್ ಆಗ್ತದೆ. ಹಾಗಾದರೆ ಬನ್ನಿ, ನಮಗೆ ಗೊತ್ತಿದೆ ಬೇಸಿಕ್ ಏನು, ಕೆಪಾಸಿಟನ್ಸ್ ಅಂದರೆ ಏನು, C/, ಏನಾಗ್ತದೆ, ಕೆಪಾಸಿಟನ್ಸ್ ಇಸ್ ಈಕ್ವಲ್ ಟು Q/V. ಹಾಗಾದರೆ V ಏನಾಗ್ತದೆ, V ಇಸ್ ಈಕ್ವಲ್ ಟು Q/C. ಹಾಗಾದರೆ Q1 + Q2, C1 + C2. ಓಕೆ, ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. C1 C2 ನಮಗೆ ಗೊತ್ತಿದೆ. ಸರ್ C1 ಮತ್ತು C2 ವ್ಯಾಲ್ಯೂಸ್ ಹೆಂಗೆ ಬಂದವು ಸರ್? ನಾನು ಒಂದು ಕ್ವಶನಲ್ಲಿ ಅದನ್ನು ಸಾಲ್ವ್ ಮಾಡಿ ಹೇಳಿದ್ದೆ ನೋಡಿ, ಇಲ್ಲ ಒಂದು ಕ್ವಶನ್ ಇದೇ ರೀತಿ ಬಂದಿತ್ತು, ಅಲ್ಲಿ ನಾನು ಹೇಳ್ಕೊಟ್ಟಿದ್ದೆ. ಆಮೇಲೆ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ದ ಫೈನಲ್ ಚಾರ್ಜ್ ಆನ್ ದ ಬಿಗ್ಗರ್ ಸ್ಪಿಯರ್ ಇಸ್ ಈಕ್ವಲ್ ಟು C2V. ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಫೈನಲ್ ಆನ್ಸರ್ ಇಸ್ 3 into 10 to the power -2 coulomb ವುಡ್ ಬಿ ದ ರೈಟ್ ಆಪ್ಷನ್. ಅರ್ಥ ಆಯ್ತಾ? ಅಲ್ಲಿ C1 ಮತ್ತು C2 ವ್ಯಾಲ್ಯೂ ನಿಮಗೆ ಹೇಗೆ ಬಂತಂತ ಅನಿಸ್ತದೆ. ಬೇಸಿಕ್ಕು C ಇಸ್ ಈಕ್ವಲ್ ಟು Q/V ಅಂತ ತಗೊಳ್ಳಿ, ಹೌದಲ್ವಾ? V ಅಂದ್ರೆ ಏನು, 1/4πε0 Q/R ಮಾಡಿ. Q ಕ್ಯಾನ್ಸಲ್ ಆಗ್ತದೆ, ಹೌದಲ್ವಾ? ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. 2015ರಲ್ಲಿ ನೀಟಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ದ ಕ್ವಶನ್ ಸೇಸ್ ದ್ಯಾಟ್ a parallel plate air capacitor has capacity C. A distance of separation between the plates is D and a potential difference V is applied between the plates. Force of attraction between the plates of the parallel plate air capacitor is option A CV²/D, option B C²V²/2D², option C C²V²/2D and option D CV²/2D. ನೋಡಿ, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಮೇಲೆ ಇರ್ತಕ್ಕಂಥ ಕ್ವಶನ್ ಇದು. ಗೊತ್ತಿದೆ ಅಲ್ವಾ ನಿಮಗೆ? ದ ಕೆಪಾಸಿಟನ್ಸ್ ಆಫ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಈಸ್ ಗಿವನ್ ಬೈ C ಇಸ್ ಈಕ್ವಲ್ ಟು ε0A/D. ಅದು ಬೇಸಿಕ್ಕು. ಹಾಗಾದರೆ ಬನ್ನಿ, ಕಮಿಂಗ್ ಟು ಸೊಲ್ಯೂಷನ್. ಏನು ಕ್ಯಾಲ್ಕುಲೇಷನ್ ಮಾಡಬೇಕಂತೆ? ಆ ಎರಡು ಪ್ಲೇಟ್ಸ್ಗಳ ಮಧ್ಯೆ ಇರ್ತಕ್ಕಂಥ ಫೋರ್ಸ್ ಅಂತೆ, F ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಹಾಗಾದರೆ ಬನ್ನಿ, ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ದ ಪ್ಯಾರಲಲ್ ಪ್ಲೇಟ್ ಏರ್ ಕೆಪಾಸಿಟರ್ ಈಸ್ F ಇಸ್ ಈಕ್ವಲ್ ಟು Q²/2 ε0A. ಸೊ ಇದು ಫೋರ್ಸ್ ಇಕ್ವೇಷನ್ನು, ನಾನು ಫೋರ್ಸ್ ಇಕ್ವೇಷನನ್ನು ಬರೆದಿದ್ದೇನೆ. ದೆನ್
where Q is charge on the capacitor, epsilon naught is permittivity of the free space, and A is area of the each plate. ಹಾಗಾದರೆ ನಮ್ಗೆ ಗೊತ್ತಿದೆ Q is equal to C into V, ಹೌದಲ್ವಾ? ಹಾಗಾದರೆ ಸಿನೂ ಗೊತ್ತಿದೆ, ಕೆಪಾಸಿಟನ್ಸ್ ಆಫ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಎಪ್ಸಿಲಾನ್ ನಾಟ್ A upon D. ಹಾಗಾದರೆ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಏನಾಗ್ತದೆ, ಎಪ್ಸಿಲಾನ್ ನಾಟ್ A ಇಂಟು ಸಿ ಡಿ ಆಗ್ತದೆ. ಹಾಗಾದರೆ ವ್ಯಾಲ್ಯೂಸನ್ನು ಎಪ್ಸಿಲಾನ್ ನಾಟ್ A ಇಸ್ ಈಕ್ವಲ್ ಟು ಸಿ ಡಿ ಆಗ್ತದೆ. ಸೊ ವ್ಯಾಲ್ಯೂವನ್ನು ಎಫ್ ಫೋರ್ಸ್ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಕ್ಯೂ ಅಂದರೆ ಏನು, ಏನಿದೆ, ಸಿ ವಿ ಸ್ಕ್ವೇರ್, ಸಿ ಸ್ಕ್ವೇರ್ ವಿ ಸ್ಕ್ವೇರ್, ದೆನ್ 2 ಇಂಟು ಸಿ ಡಿ ಅಂದರೆ ಏನು, ಎಪ್ಸಿಲಾನ್ ನಾಟ್ A. ಸೊ ಆಪ್ಷನ್ ಡಿ ವುಡ್ ಬಿ ದ ರೈಟ್ ಆನ್ಸರ್. ಇಲ್ಲಿ ನಿಮ್ಗೊಂದು ಕನ್ಫ್ಯೂಷನ್ ಇದೆ, ಏನು ಸರ್ ಎಫ್ ಇಕ್ವೇಷನ್ ಎಲ್ಲಿಂದ ಬಂತು ಅಂತ ನೀವು ಕೇಳ್ಬೋದು. ನಮಗೆ ಗೊತ್ತಿದೆ ನೋಡಿ, ಎಫ್ ಇಸ್ ಈಕ್ವಲ್ ಟು 1/4π ಎಪ್ಸಿಲಾನ್ ನಾಟ್ Q1 Q2 ಅಪಾನ್ ಆರ್ ಸ್ಕ್ವೇರ್. ಅದನ್ನು ನಾವು ಇಲ್ಲಿ ಯೂಸ್ ಮಾಡಿದ್ದೇವೆ. ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ಈಸ್ ಸೇಮ್ ಅಂತೆ, ಹೌದಲ್ವಾ? ಅಂದರೆ Q1 ಇಸ್ ಈಕ್ವಲ್ ಟು Q, Q2 ಇಸ್ ಈಕ್ವಲ್ ಟು Q. ಸೊ Q ಇಂಟು Q ಸ್ಕ್ವೇರ್ ಆಗ್ತದೆ. ಸೊ ಹಾಗೆ ಮ್ಯಾನುಪ್ಯುಲೇಟ್ ಮಾಡಿದ್ದಾರೆ ಅವರು. ಸೊ ಕಮಿಂಗ್ ಟು ನೆಕ್ಸ್ಟ್, ಎಫೆಕ್ಟ್ ಆಫ್ ಡೈಎಲೆಕ್ಟ್ರಿಕ್ ಆನ್ ಕೆಪಾಸಿಟನ್ಸ್ ಮೇಲೆ ಇರ್ತಕ್ಕಂಥ ಕ್ವಶನ್ನು. ನಾನು ಫಸ್ಟು ವಿದ್ಯಾರ್ಥಿಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸರ್ ಡೈಎಲೆಕ್ಟ್ರಿಕ್ ಅಂದರೆ ಏನು? ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ. ವಿದ್ಯಾರ್ಥಿಗಳೇ, ಡೈಎಲೆಕ್ಟ್ರಿಕ್ ಅಂದರೆ ಅದೊಂದು ಇನ್ಸುಲೇಟಿಂಗ್ ಮೀಡಿಯಮ್, ಅದು ಇನ್ಸುಲೇಟಿಂಗ್ ಮೀಡಿಯಮ್. ಹಾಗಾದರೆ ನೋಡಿ, ಪೇಪರ್ ಒಂದು ಇನ್ಸುಲೇಟಿಂಗ್ ಮೀಡಿಯಮ್ಮು, ಕಾಂಕ್ರೀಟ್ ಅದು ಒಂದು ಇನ್ಸುಲೇಟಿಂಗ್ ಮೀಡಿಯಮ್ಮು, ಹೌದಲ್ವಾ? ಸೊ ಅದೊಂದು ಡೈಎಲೆಕ್ಟ್ರಿಕ್ ಅಂದರೆ ಇನ್ಸುಲೇಟಿಂಗ್ ಮೀಡಿಯಮ್, ಅದು ನೆನಪಿಟ್ಕೊಳ್ಳಿ. ಕ್ವಶನ್ ಸೇಸ್ ದ್ಯಾಟ್ ದ ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಏರ್ ಹ್ಯಾಸ್ ಅ ಮೀಡಿಯಮ್ ಇದೆ. ಒಂದು ಆಪ್ಷನ್ ಡಿ ಮಿಸ್ ಆಗಿದೆ, ಒಂದು ಸ್ವಲ್ಪ ಅದು ಎಡಿಟಿಂಗಲ್ಲಿ ಹೋಗಿದೆ ಅಂತ ಅನ್ನಿಸ್ತದೆ. ಆಪ್ಷನ್ ಡಿ ಅನ್ನು ಬರ್ಕೊಳ್ಳಿ. 5 ಕೂಲಮ್ ಸ್ಕ್ವಯರ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವಯರ್. ಈ ಕ್ವಶನನ್ನು ಯಾವಾಗ ಕೇಳಿದ್ದಾರೆ ಅಂದರೆ ನೀಟ್ 2020ಯಲ್ಲಿ ಕೇಳಿದ್ದಾರೆ ಈ ಕ್ವಶನನ್ನು. ಅದಕ್ಕೆ ನೋಡಿ, ಆಪ್ಷನ್ ಡಿ ಅನ್ನು ಬರ್ಕೊಳ್ಳಿ. ಏನಿದೆ ಆಪ್ಷನ್ ಡಿ? 5 ಕೂಲಮ್ ಸ್ಕ್ವಯರ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವಯರ್. ಬರ್ಕೊಂಡ್ರಾ? ಹಾಗಾದರೆ ಬನ್ನಿ, ಕಮಿಂಗ್ ಟು ಸೊಲ್ಯೂಷನ್. ಲಾಸ್ಟ್ ಇಯರ್ 2020ಯಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು ನೀಟಲ್ಲಿ. ಕೆಪಾಸಿಟನ್ಸ್ ವಿತೌಟ್ ಡೈಎಲೆಕ್ಟ್ರಿಕ್ ಕೊಟ್ಟಿದ್ದಾರೆ ಕ್ವಶನ್ನಲ್ಲಿ. ಎಷ್ಟು? 6 ಮೈಕ್ರೋ ಫ್ಯಾರಡ್ ಅಂತೆ. ಕೆಪಾಸಿಟನ್ಸ್ ವಿತ್ ಡೈಎಲೆಕ್ಟ್ರಿಕ್ ಅನ್ನು 30 ಮೈಕ್ರೋ ಫ್ಯಾರಡ್ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್ ಕೆ, ಬೇಸಿಕ್ ಫಾರ್ಮುಲಾ ಡೈಎಲೆಕ್ಟ್ರಿಕ್ ಮೀಡಿಯಮ್ ಡಿವೈಡೆಡ್ ಬೈ ಏರ್ ಮೀಡಿಯಮ್ ಅಂದರೆ C'/C. ಸೊ 30/6 ಆಗ್ತದೆ, ದಟ್ ಈಸ್ 5. ಹಾಗಾದರೆ ಪರ್ಮಿಟಿವಿಟಿ ಆಫ್ ದ ಮೀಡಿಯಮ್ ನಮಗೆ ಗೊತ್ತಿದೆ, ಎಪ್ಸಿಲಾನ್ ನಾಟ್ ಇಸ್ ಈಕ್ವಲ್ ಟು ಕೆ ಇಂಟು ಎಪ್ಸಿಲಾನ್ ನಾಟ್. ಹಾಗಾದರೆ ಏನಾಗ್ಬೋದು ನೋಡಿ, ಕೆ ವ್ಯಾಲ್ಯೂ ಗೊತ್ತಿದೆ, ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಗೊತ್ತಿದೆ. ಸೊ ಫೈನಲ್ ಆನ್ಸರ್ 0.44 ಇಂಟು 10⁻⁻10 ಕೂಲಮ್ ಸ್ಕ್ವಯರ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ವುಡ್ ಬಿ ದ ರೈಟ್ ಆಪ್ಷನ್. ಇಲ್ಲಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಡಿ ಅಲ್ಲ, ಆಪ್ಷನ್ ಸಿ ಇಸ್ ಕರೆಕ್ಟ್. ಇಲ್ಲಿ ವಿದ್ಯಾರ್ಥಿಗಳಿಗೆ ಏನು ಕನ್ಫ್ಯೂಸ್ ಆಗ್ತದೆ ಅಂದರೆ, ಸರ್ ಅದೇ ಹೇಳ್ತೀನಲ್ಲ, ಡೈಎಲೆಕ್ಟ್ರಿಕ್ಕು ವಿತೌಟ್ ಡೈಎಲೆಕ್ಟ್ರಿಕ್ ಏನು ಸರ್ ಇದು? ಇಲ್ಲಿ ನೋಡಿ, 2 ಪ್ಯಾರಲಲ್ ಪ್ಲೇಟ್ಸ್ ಇರ್ತವೆ. ಒಂದು ಪ್ಲೇಟ್ ಮೇಲೆ ಪಾಸಿಟಿವ್ ಚಾರ್ಜ್ ಇರ್ತದೆ, ಮತ್ತೊಂದು ಪ್ಲೇಟ್ ಮೇಲೆ ನೆಗೆಟಿವ್ ಚಾರ್ಜ್ ಇರ್ತದೆ. ಆ ಪ್ಲೇಟ್ಗಳ ಮಧ್ಯೆ ನಾನು ವ್ಯಾಕ್ಯೂಮ್ ಆದರೂ ತೊಗೋತೇನೆ ಅಥವಾ ಏರ್ ಮೀಡಿಯಮ್ ಆದರೂ ತೊಗೋತೇನೆ, ಅದು ವಿತೌಟ್ ಡೈಎಲೆಕ್ಟ್ರಿಕ್ ಅಂತ ಕರಿತೀವಿ. ವಿತ್ ಡೈಎಲೆಕ್ಟ್ರಿಕ್ ಅಂದರೆ ಆ 2 ಪ್ಲೇಟ್ಗಳ ಮಧ್ಯೆ ಒಂದು ಇನ್ಸುಲೇಟಿಂಗ್ ಮೀಡಿಯಮನ್ನು ತೊಗೊಳ್ಳಿ. ಅಂದರೆ ಕಾಂಕ್ರೀಟನ್ನು ಒಂದು ಮೀಡಿಯಮ್ ಅಂತ ತೊಗೋಬೋದು, ಪೇಪರ್ ಅಂತ ತೊಗೋಬೋದು, ಈ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಸೇಸ್ ದ್ಯಾಟ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಮೇಲೆ ಇರ್ತಕ್ಕಂಥ ಕ್ವಶನ್ನು. ಜಸ್ಟ್ ಗೋ ಥ್ರೂ ದಿ ಕ್ವಶನ್. ಕ್ವಶನ್ ತುಂಬ ಸ್ವಲ್ಪ ದೊಡ್ಡದಿದೆ. ಕ್ವಶನನ್ನು ನೋಡಿಬಿಟ್ಟು ಗಾಬರಿ ಆಗಬೇಡ್ರಿ. ಕ್ವಶನ್ ಏನಾದರೂ ದೊಡ್ಡದಿದ್ರೆ ಆನ್ಸರ್ಸ್ ಯೂಸ್ವಲಿ ಈಸಿ ಇರ್ತವೆ. ವಿಡಿಯೋ ಪೌಸ್ ಮಾಡಿಬಿಟ್ಟು ಕ್ವಶನನ್ನು ಓದಿ. ಕ್ವಶನ್ ಓದಿದ್ರಾ? ಅನಲೈಸ್ ಮಾಡ್ಕೊಳ್ಳಿ, ಕ್ವಶನನ್ನು ಅನಲೈಸ್ ಮಾಡ್ಕೊಳ್ಳಿ, ಕ್ವಶನನ್ನು ಓದಿ.
ನೀವು ಆ್ಯನ್ಯುವಲ್ ಎಕ್ಸಾಮ್ ಬರಿತಾ ಇದ್ದೀರಂತ ತಿಳ್ಕೊಂಡೆ ಕ್ವಶನನ್ನು ಓದಿ. ಓದಿ, ಕ್ವಶನನ್ನು ಓದಿ, ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ, ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಓಕೆ, ಹಾಗಾದರೆ ಬನ್ನಿ, ಕಮಿಂಗ್ ಟು ಸೊಲ್ಯೂಷನ್. ನೋಡಿ ಇಲ್ಲಿ C1 ಇಸ್ ಈಕ್ವಲ್ ಟು ಏನಾಗ್ತದೆ 2ε0 K1A ಅಪಾನ್ 3D. C2 ಇಸ್ ಈಕ್ವಲ್ ಟು 2ε0 K2A ಅಪಾನ್ 3D ಬರಿಬೋದಲ್ಲ. C3 C4 ಅನ್ನು ಕೂಡ ನಾನು ಬರಿಬೋದು. C3 2ε0 K3A ಡಿವೈಡೆಡ್ ಬೈ 3D. C4 2ε0 K4A ಅಪಾನ್ D. ಸರ್ ಏನು ಸರ್ ಇದು ಏನೇನು ಹೇಳ್ತಿದ್ದೀರಲ್ಲ? ಇಲ್ಲಪ್ಪ, ಕೆಪಾಸಿಟನ್ಸ್ ಆಫ್ ದ ಕೆಪಾಸಿಟರ್ ಅಂದರೆ ನಮಗೆ ಗೊತ್ತಿದೆ ನೋಡಿ, C ಇಸ್ ಈಕ್ವಲ್ ಟು ε0 A ಅಪಾನ್ D. ಅದು ಆ್ಯಕ್ಚುಲಿ ಫಾರ್ಮುಲಾ, ಅದು ವಿತೌಟ್ ಡೈ ಎಲೆಕ್ಟ್ರಿಕ್. ವಿತ್ ಡೈ ಎಲೆಕ್ಟ್ರಿಕ್ ಏನು? C ಇಸ್ ಈಕ್ವಲ್ ಟು ε0 K A ಅಪಾನ್ D. ಒಂದಿಷ್ಟು ಬುಕ್ಕಲ್ಲಿ ಇನ್ಸ್ಟೆಡ್ ಆಫ್ K ε0 R ಅಂತ ತೊಗೊಂಡಿರ್ತಾರೆ, ಇಲ್ಲಿ K ಅಂತ ನಾನು ತೊಗೊಂಡಿದ್ದೇನೆ. ಹಾಗಾದರೆ ನೋಡಿ, ಈ ಏನು ಸಿಸ್ಟಮ್ ಇದೆಯಲ್ಲ, ಈ ಸಿಸ್ಟಮನ್ನು ಸಿಂಪ್ಲಿಫೈ ಮಾಡಿಬಿಟ್ಟು ಸರ್ಕ್ಯೂಟ್ ಡಯಾಗ್ರಾಮನ್ನು ಈ ರೀತಿ ಡ್ರಾ ಮಾಡ್ಬೋದು ನೋಡಿ ನಾನು. ಹೌದಲ್ಲ? ಹೌದಲ್ವಾ? ಹಾಗಾದರೆ C1 C2 C3 ಪ್ಯಾರಲಲ್ ಇದೆ, ಹೌದಲ್ವಾ? C2 ಮತ್ತು C4 ಸೀರೀಸ್ ಇವೆ. ಸೊ ಸೀರೀಸು ಮತ್ತು ಪ್ಯಾರಲಲ್ ಕಾಂಬಿನೇಷನನ್ನು ನೀವು ಯೂಸ್ ಮಾಡಿಬಿಟ್ಟು ಕ್ಯಾಲ್ಕುಲೇಷನ್ ಮಾಡಿ. ಸೊ CAB ಏನಾಗ್ತದೆ ನೋಡಿ, K ε0 A ಅಪಾನ್ D ಆಗ್ತದೆ. ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ವಿ ವಿಲ್ ಗೆಟ್ 2 ಅಪಾನ್ K ಇಸ್ ಈಕ್ವಲ್ ಟು 3 ಅಪಾನ್ K1 ಪ್ಲಸ್ K2 ಪ್ಲಸ್ K3 ಪ್ಲಸ್ 1 ಅಪಾನ್ K4. ಆಪ್ಷನ್ ಸಿ ವುಡ್ ಬಿ ದ ರೈಟ್ ಆನ್ಸರ್. ಸ್ಟೆಪ್ಸನ್ನು ನೋಡ್ಕೊಳ್ಳಿ, ಜಸ್ಟ್ ಗೋ ಥ್ರೂ ದಿ ಸ್ಟೆಪ್ಸ್. ಏನಿಲ್ಲ, ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕಷ್ಟೇ, ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. Question says that 3 capacitors each of capacity 4 microfarad are to be connected in such a way that the effective capacitance is 6 microfarad. This can be done by option A, connecting all of them in series, connecting them in parallel, connecting 2 in series, 1 in parallel, connecting 2 in parallel and 1 in series. ಒಂದು ಸ್ವಲ್ಪ ಬೇಸಿಕ್ ಸ್ಟ್ರಾಂಗ್ ಇದ್ದರೆ ಇದನ್ನು ನಾನು ಸಾಲ್ವ್ ಮಾಡ್ಬೋದು, ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಕ್ರಿಸ್ತಿ ಶಕ 2003 ಕೇಳಿರ್ತಕ್ಕಂಥ ಕ್ವಶನ್ ಇದು. ಏನಾಗ್ಬೋದಪ್ಪ, ಯೋಚನೆ ಮಾಡಿ ನೋಡೋಣ. ಸೊಲ್ಯೂಷನ್ಗೆ ಬನ್ನಿ. ನೋಡಿ, to get a equivalent capacitance 6 microfarad, out of the 4 microfarad capacitance 2 are connected in series and third one is connected in parallel ಅಂತಿದೆ ನೋಡಿ. ಸಿಂಪ್ಲಿಫೈ ಮಾಡಿ ನೋಡೋಣ. ಸೊ C equivalent is equal to 4 into 4 divided by 4 plus 4 plus 4. ಸೊ 2 plus 4 is equal to 6 microfarad. ಅಂದರೆ 4 ಮತ್ತು 4 ಸೀರೀಸಲ್ಲಿವೆ. ಅದನ್ನೇ ನೀವು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದಾಗ ಪ್ಯಾರಲಲ್ ಜೊತೆಗೆ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಇಲ್ಲಿ ನೋಡಿ, ಇಲ್ಲಿ ಬೇಸಿಕ್ ಏನು ಗೊತ್ತಿರಬೇಕಂದ್ರೆ, ನಾವು ಯಾಕೆ ಕೆಪಾಸಿಟನ್ಸನ್ನು ಕಾಂಬಿನೇಷನ್ ಮಾಡ್ತೀವಿ ಅಂದರೆ, ಟು ಗೆಟ್ ಎ ಡಿಸೈರ್ಡ್ ವ್ಯಾಲ್ಯೂ. ನನಗೆ ಡಿಸೈರ್ಡ್ ವ್ಯಾಲ್ಯೂ ಬೇಕು, ಅದಕ್ಕೋಸ್ಕರ ಕಾಂಬಿನೇಷನ್ ಮಾಡ್ತೇವೆ. ಇಲ್ಲಿ ನೋಡಿ, ಸೀರೀಸ್ ಕಾಂಬಿನೇಷನಲ್ಲಿ ಯಾವಾಗಲೂ ಏನಾಗ್ತದೆ ಅಂದರೆ, ಎಫೆಕ್ಟಿವ್ ಕೆಪಾಸಿಟನ್ಸ್ ನನಗೆ ಯಾವಾಗಲೂ ಕಡಿಮೆ ಸಿಗ್ತದೆ ಇಂಡಿವಿಜುವಲ್ ಕೆಪಾಸಿಟನ್ಸ್ ವ್ಯಾಲ್ಯೂಗಿಂತ. ಬಟ್ ಅದೇ ಪ್ಯಾರಲಲ್ ಕೆಪಾಸಿಟರ್ಸಲ್ಲಿ ಏನು ಸಿಗ್ತದೆ ಅಂದರೆ, ನನಗೆ ಎಫೆಕ್ಟಿವ್ ಕೆಪಾಸಿಟನ್ಸ್ ವ್ಯಾಲ್ಯೂ ಜಾಸ್ತಿ ಸಿಗ್ತದೆ ಆ್ಯಸ್ ಕಂಪೇರ್ ಟು ಇಂಡಿವಿಜುವಲ್ ವ್ಯಾಲ್ಯೂ ಆಫ್ ದ ಈಚ್ ಕೆಪಾಸಿಟನ್ಸ್ ಆಫ್ ದ ಕೆಪಾಸಿಟರ್. ಹಾಗಾದರೆ ಇದು ನೋಡಿ ಅಪ್ಲೈಡ್ ಕ್ವಶನ್ ಇದು, ಹೌದಲ್ವಾ? ಆಪ್ಷನ್ ಸಿ ವುಡ್ ಬಿ ದ ರೈಟ್ ಆನ್ಸರ್. ಅಂದರೆ ಕನೆಕ್ಟಿಂಗ್ 2 ಇನ್ ಸೀರೀಸ್ ಆ್ಯಂಡ್ 1 ಇನ್ ಪ್ಯಾರಲಲ್. ಹೌದಾ? ಸಿಂಪ್ಲಿಫೈ ಮಾಡಿ, ಫಾರ್ಮುಲಾ ಯೂಸ್ ಮಾಡಿ. ಸೀರೀಸ್ ಫಾರ್ಮುಲಾ ಏನು? 1/C1 ಪ್ಲಸ್ 1/C2. ಪ್ಯಾರಲಲ್ ಫಾರ್ಮುಲಾ ಅಂದರೆ ಏನು? C1 ಪ್ಲಸ್ C2. ಸೊ ಅದರ ಮೇಲೆ ಇರ್ತಕ್ಕಂಥ ಕ್ವಶನ್ ಇದು, ಹೌದಲ್ವಾ? ಮೇಲೆ ಇರ್ತಕ್ಕಂಥದ್ದು 4 ಮತ್ತು 4 ಸೀರೀಸಲ್ಲಿದೆ.
ಸೊ 1/C1 ಪ್ಲಸ್ 1/C2 ಫಾರ್ಮುಲಾ ಯೂಸ್ ಮಾಡಿದ್ದೇನೆ. ಆಮೇಲೆ ಪ್ಯಾರಲಲ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಫಾರ್ ಎ ಕೆಪಾಸಿಟರ್ ಹ್ಯಾವಿಂಗ್ ಏರಿಯಾ ಎ and separation D kept at a potential difference V is given by option A 1/2 epsilon naught V square D square, option B 1/2 epsilon naught V square D square, option C 1/2 CV square, option D Q square upon 2C. I think option A would be the right answer. Option A would be the right answer. ಯಾಕಂದರೆ ಡೈರೆಕ್ಟ್ ಫಾರ್ಮುಲಾ ರೀ, ಏನಂದರೆ ಎನರ್ಜಿ ಡೆನ್ಸಿಟಿ ಈಸ್ ಗಿವನ್ ಬೈ 1/2 epsilon naught V square upon D square only. ಸೊ ಡೈರೆಕ್ಟ್ ಇಕ್ವೇಷನ್ನು ಇದನ್ನು ನಾನು ಯೂಸ್ ಮಾಡ್ಬೋದು. 1/2 epsilon naught V square upon D square, where epsilon naught is what? Permittivity of the free space. ವಿ ಅಂದರೆ ಏನು? ಎಸ್, ಅದೇ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಡಿ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೂ ಕೆಪಾಸಿಟರ್ಸ್, ಹೌದಲ್ವಾ? ನೋಡಿ ಇಲ್ಲಿ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ ಏನಿದೆ ಹೇಳಿ ಫಾರ್ಮುಲಾ, ಹೇಳಿ. ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ ಫಾರ್ಮುಲಾ ಏನಿದೆ? ಹಾಂ ಹೇಳಿ. ಹಾಂ, ಎಸ್, ವೆರಿ ಗುಡ್. ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ ವ್ಯಾಲ್ಯೂ ಏನಿರ್ತದೆ? ಯು ಇಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಅಪಾನ್ 2C ಅಂತ ತಗೋತೀವಿ ಒಂದು ಫಾರ್ಮುಲಾ. ಮತ್ತೊಂದು ಎನರ್ಜಿ ವ್ಯಾಲ್ಯೂ ಏನಿದೆ? 1/2 CV ಸ್ಕ್ವೇರು. ಮತ್ತೊಂದು ಫಾರ್ಮುಲಾ ಏನಿದೆ? 1/2 Q ಇಂಟು ವಿ ಇದೆ. ಮ್ಯಾನುಪುಲೇಟ್ ಮಾಡಿಬಿಟ್ಟು ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ಅಷ್ಟೇ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಹ್ಯಾಸ್ ಅ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ E in the space between the plates. If the distance between the plates is D and area of each plate is A, the energy stored in the capacitor is ante. I think ಯಾವುದು ಕರೆಕ್ಟ್ ಆಪ್ಷನ್ ಆಗ್ತದೆ ಅಂದರೆ 49th ಕ್ವಶನ್. ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಸಿ ವುಡ್ ಬಿ ದ ರೈಟ್ ಆಪ್ಷನ್. ನೀವು ನೋಡಿ, ಇದು ರಿಪೀಟ್ ಆಗಿದೆ ನೋಡಿ ಕ್ವಶನ್. ಮೇನ್ಸ್ 2012ಅಲ್ಲಿ, 2011ಅಲ್ಲಿ, 2008ಅಲ್ಲಿ ರಿಪೀಟ್ ಆಗಿದೆ. ಇದು ಕೆಲವೊಂದಿಷ್ಟು ಜನ ಕ್ವಶನೇ ರಿಪೀಟ್ ಆಗೋದಿಲ್ಲ ಅಂತಾರೆ, ಬಟ್ ಅವರಿಗೆ ತೋರಿಸ್ಬೇಕು ಇದನ್ನು. ಸೊ ಕ್ವಶನ್ಸ್ ರಿಪೀಟ್ ಆಗೋ ಚಾನ್ಸಸ್ ಇರ್ತವೆ. ಓಕೆ, ಅದು ನಮ್ಮದು ವಿಷಯ ಅಲ್ಲ. ನಮ್ಮ ಕಾನ್ಸೆಪ್ಟಿಗೆ ಬರೋಣ. ಬೇಸಿಕಿಂದ ಸ್ಟಾರ್ಟ್ ಮಾಡೋಣ. ಕೆಪಾಸಿಟನ್ಸ್ ಆಫ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇಸ್ ಗಿವನ್ ಬೈ ವಿತೌಟ್ ಡೈಎಲೆಕ್ಟ್ರಿಕ್ ಮೀಡಿಯಮ್ C is equal to epsilon naught A upon D. ಹೌದಾ? ನಮ್ಗೆ ಗೊತ್ತಿದೆ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ನಮ್ಗೆ ಗೊತ್ತಿದೆ. V is equal to ED. ವಿ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸು, E ಅಂದರೆ ಎಲೆಕ್ಟ್ರಿಕ್ ಫೀಲ್ಡು, ಡಿ ಅಂದರೆ ಡಿಸ್ಟೆನ್ಸು. ಹಾಗಾದರೆ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಏನಾಗ್ತದೆ ನೋಡಿ. ನಮ್ಗೆ ಗೊತ್ತಿದೆ U is equal to 1/2 CV ಸ್ಕ್ವೇರ್, ಬೇಸಿಕ್ ಫಾರ್ಮುಲಾ. ಹಾಗಾದರೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ, ಸಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ವಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಏನಾಗ್ತದೆ ನೋಡಿ. ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಸಾಲ್ವ್ ಮಾಡಿ. ವಿ ವಿಲ್ ಗೆಟ್ 1/epsilon naught E ಸ್ಕ್ವಯರ್ ಇಂಟು AD ವುಡ್ ಬಿ ದ ರೈಟ್ ಆಪ್ಷನ್. ಹಾಂ, ನಾನು ಏನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಿದ್ದೆ ಅಂದರೆ ಇದ್ರ ಹಿಂದಿಂದೊಂದು ಕ್ವಶನ್ ಇದೆ ನೋಡಿ, ಅವೆರಡು ರಿಲೇಟೆಡ್ ಇವೆ. ಬೇಕಾದರೆ ನೀವು ಅನಲೈಸ್ ಮಾಡಿ ನೋಡಿ, ಒಂದು ಸ್ವಲ್ಪ ಮ್ಯಾನುಪ್ಯುಲೇಟ್ ಮಾಡಬೇಕು ನೀವು. ಯು ವಿಲ್ ಗೆಟ್ ದಿ ಕರೆಕ್ಟ್ ಆಪ್ಷನ್. ಹೌದಲ್ವ? ಎರಡು ರಿಲೇಟೆಡ್ ಕ್ವಶನ್ಸ್ ಇವೆ, ಬಟ್ ನಿಮಗೆ ಫಾರ್ಮುಲಾಸ್ ನೆನಪಿದ್ರೆ ನಾವು ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು. ಸೊ ಆಪ್ಷನ್ ಸಿ ವುಡ್ ಬಿ ದ ಕರೆಕ್ಟ್ ಆಪ್ಷನ್. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಓಕೆ. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮತ್ತು ಕೆಪಾಸಿಟನ್ಸ್ ಮೇಲೆ ಮ್ಯಾಕ್ಸಿಮಮ್ ನಾನು ಎಲ್ಲ ಟಾಪಿಕನ್ನು ಕವರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ. ದಯವಿಟ್ಟು ನೀವೇನು ಮಾಡಬೇಕಂದ್ರೆ ನೋಟ್ಬುಕ್ಕಲ್ಲಿ ಪ್ರತಿಯೊಂದು ಫಾರ್ಮುಲಾಸನ್ನು ಬರ್ಕೋಬೇಕು. ಇನ್ನೂ ಹೆಚ್ಚು ಬಿಟ್ಸನ್ನು ನೀವು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು, ಹೌದಲ್ವಾ? ಇನ್ನೂ ಹೆಚ್ಚು ಬಿಟ್ಸನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ